ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಜಿನಿ ಮೇಕ್ ಅ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 15 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 16th ಅಂಡ್ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹಯೋನ್ಗೇನು ನಮ್ ಹೀರೋ ಸೋಲ್ಬೇಕಂತ ತಾನೇ ಇರೋದು, ಹೀರೋ ತಲೆನ ಕಡಿಬೇಕಂತ ತಾನೇ ಇರೋದು. ಅದಕ್ಕೆ ನಮ್ ಹೀರೋನ ತಡೆಯಕ್ಕೆ ಅಂತ ಬಂದಾಗ ಹೀರೋನು ಏನ್ ಕಡಿಮೆ ಅಲ್ವಲ್ಲ, ಇಬ್ಬರು ಪವರ್ಸ್ ಏನು ಕಡಿಮೆ ಅಲ್ವಲ್ಲ, ಒಬ್ಬರಿಗಿಂತ ಒಬ್ರು ಕಡಿಮೆನೆ ಅಲ್ಲ. ಹಂಗೆ ಗಾಳಿಯಲ್ಲಿ ಹಾರ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಕಾಮಿಡಿಯಾಗಿ ನೋಡಿರ್ತೀವಿ, ಬಟ್ ಇವಾಗ ತುಂಬಾ ಸೀರಿಯಸ್ ಆಗಿ ಅವ್ರಿಬ್ಬರ ಮಧ್ಯೆ ಒಂದು ಜಗಳ ನಡೀತಾ ಇದೆ. ಮತ್ತೆ ಇಲ್ಲಿ ದೀಪದೊಳಗಡೆ ತಾನೆ ನಮ್ ಹೀರೋನ ಅವ್ರ ಫ್ರೆಂಡ್ ಮತ್ತೆ ಅವ್ರ ಅಜ್ಜಿ ಇದ್ದಿದ್ದು. ಇವಾಗ ಆ ಜಾಗಕ್ಕೆ ಕಲೀದ್ ಬಂದ್ಬಿಡಿದಾನೆ. ಕಲೀದ್ ಹತ್ರ ಬರ್ತಾ ಅವ್ರಿಗೆ ತುಂಬಾ ಭಯ ಆಗುತ್ತೆ, ಇವ್ನ್ ಕೆಟ್ಟವನೇ ಇರ್ತಾನೇನೋ ಅಂತ. ಆದ್ರೆ ಕಲೀದ್ ಇವಾಗ ಅವ್ರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದಿದ್ದಾನೆ. ಅಷ್ಟೇ ಅಲ್ದೆ ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನಮ್ ಹೀರೋನ್ ಅವ್ರ ಅಜ್ಜಿಗೆ ಅರ್ಥ ಆಗೋಯ್ತು, ಮೋಸ್ಟ್ಲಿ ನಾನ್ ಸಾಯೋ ದಿನ ಅಂತ ಕಾಣಿಸುತ್ತೆ ಅಂತ. ಇವ್ರಿಗೆ ಏನಕ್ಕಿತ್ರ ಅನಿಸ್ತಾ ಗೊತ್ತಿಲ್ಲ. ಆಗ ಹೀರೋನ್ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ, ನೋಡಮ್ಮ ನನಗ್ ಗೊತ್ತಿರೋ ಇವತ್ತೇ ನನ್ ಲಾಸ್ಟ್ ದಿನ ಅಂತ ಕಾಣ್ತಾ ಇದೆ. ನಾನೇನಾದ್ರು ಸತ್ತೋದ್ರೆ ಹೀರೋಯಿನ್ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಂತಲ್ಲ ಅಂದಾಗ ಅವಳಿಗೇನ್ ಅರ್ಥ ಆಗ್ತಿಲ್ಲ. ಅಯ್ಯೋ ಅಜ್ಜಿ ಇವಾಗ ಏನಕ್ಕಿತ್ರಲ್ಲ ಮಾತಾಡ್ತಿದ್ದೀರಾ, ಸುಮ್ನೆ ರೀ, ನಾನ್ ಪಕ್ಕದಲ್ಲಿದ್ದೀನಿ, ನಾನ್ ನಿಮ್ನ ನೋಡ್ಕೊಂತೀನಿ ಅಂತ ಹೇಳ್ತಾಳೆ. ಅಲ್ಲಿ ಬಬ್ಲು ಅವ್ರ ಹತ್ರ ಎಲ್ಲ ಜಗಳ ಮಾಡ್ತಾ ಇದ್ದಲ್ವಾ, ಕಲೀದ್ ಮೇಲೆ ಕೂಡ ಜಂಪ್ ಮಾಡಿ ಅವ್ನ್ ಕತ್ತನೆಲ್ಲ ಹಾಕೊಂಡು ಕಡಿತಾ ಇರ್ತಾನೆ. ಆ ಟೈಮಲ್ಲಿ ಆ ಕಲೀದು ಅವನ ಹತ್ರ ಇರೋ ಮಂತ್ರದ ಹಗ್ಗನ ಮತ್ತೆ ಶಾರ್ಪ್ ಆಗಿ ಮಾಡಿ ಪಾಪ ಬಬ್ಲುಗೆ ಚುಚ್ಚೆ ಬಿಟ್ಟ. ಬಬ್ಲು ಹೋಗಿ ಕೆಳಗಡೆ ಬಿದ್ಬಿಟ್ಟ. ಅದನ್ನ ನೋಡಿದ ತಕ್ಷಣ ಅಜ್ಜಿ ಬಬ್ಲು ಅಂತ ಅಲ್ಲಿಂದ ಓಡೋಗ್ಬೇಕಾದ್ರೆ ಅಜ್ಜಿ ಮಾತ್ರ ಅಲ್ಲ, ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕೂಡ. ಆಗ ಅಲ್ಲಿರೋನೊಬ್ಬ ಹೀರೋಯಿನ್ ಅವ್ರ ಫ್ರೆಂಡ್ ನ ಶೂಟ್ ಮಾಡಕ್ಕೆ ಅಂತ ಬರ್ತಾರೆ ನೋಡಿ. ಅದನ್ನ ಅಜ್ಜಿ ಹೋಗಿ ತಡಿತಾರೆ. ಅಂದ್ರೆ ಆ ಬುಲೆಟ್ ಬಂದು ಅಜ್ಜಿಗೆ ಚುಚ್ಕೊಂಡ್ಬಿಡ್ತು. ಅವಾಗ ಇವ್ರಿಗೊಂದು ವಿಷಯ ಫ್ಲಾಶ್ ಆಗೋದು, ಅವ್ರ ಮನೆ ಮುಂದೆ ಇರೋ ಗಿಡದಲ್ಲಿ ಯಾವತ್ತಿಗೂ ಹೂವ ಬಿಟ್ಟೇ ಇಲ್ಲ. ಆ ಹೂವ ಅಲ್ಲಿ ಬಿಡೋ ತರ ಮಾಡಿರೋದೇ ಇವ್ರು. ಏನಂದ್ರೆ ಆ ಗಿಡದ ಹತ್ರ ಒಂದು ಹಗ್ಗನ ಕಟ್ಟಿರ್ತಾರೆ ಬಟ್ಟೆ ಒಣಗಾಕಕ್ಕೆ. ಅದ್ರಲ್ಲಿ ನಮ್ ಹೀರೋಯಿನ್ ಹತ್ರ ಒಂದು ಕ್ಲಿಪ್ ಇರತ್ತಲ್ಲ, ಅದೇ ನಮ್ ಹೀರೋ ತಲೆಗೆ ಹಚ್ಕೊಂತಾನಲ್ಲ, ಆ ಕ್ಲಿಪ್ ನ ಅವರೇ ಆ ಕಂಬಿಗೆ ಹಾಕಿರ್ತಾರೆ. ಒಂದ್ ಡೈರೆಕ್ಷನ್ ಇಂದ ನೋಡಿದ್ರೆ ಆ ಗಿಡದಲ್ಲಿ ಹೂವ ಬಿಟ್ಟಿರೋ ತರನೇ ಕಾಣಿಸುತ್ತೆ. ಹಂಗಾದ್ರೆ ನನ್ ಸಾವನ್ನ ನಾನೇ ತಂದ್ಕೊಂಡ ಅಂತ ಹೇಳಿ ಪಾಪ ಅವ್ರ ಹಂಗೆ ಕೆಳಗಡೆ ಬಿದ್ರು. ಅಷ್ಟೇ ಅಲ್ಲ, ಕೆಳಗಡೆ ಬಿದ್ದಿರೋ ಆ ಮಂತ್ರದ ಹಗ್ಗಗಳನ್ನ ಕೂಡ ಇದಿದ್ರೆ ತಾನೆ ಎಲ್ಲಾರು ನೀವು ಸಾಯಿಸೋದು, ಬಂದಿ ಮಾಡೋದು ಅಂತ ಹೇಳಿ ಹಗ್ಗಗಳನ್ನೆಲ್ಲ ಹಂಗೆ ಬಾಯಲ್ಲಿ ಹಾಕೊಂಡು ನುಂಗೆ ಬಿಟ್ರು. ಇದನ್ನೆಲ್ಲ ನೋಡಿ ನಮ್ ಹೀರೋನ್ ಫ್ರೆಂಡ್ ಗೆ ತುಂಬಾನೇ ಬೇಜಾರಾಗುತ್ತೆ. ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಆದ್ರೆ ಕಲೀದ್ಗೆ ಸ್ವಲ್ಪನೂ ಮನಸ್ಸಾಕ್ಷಿ ಅನ್ನೋದು ಇಲ್ವೇ ಇಲ್ಲ. ಸ್ಟಾರ್ಟಿಂಗ್ ನ ನೋಡ್ಕೊಂಡ್ ಬಂದಿರೋದೇ ತಾನೆ. ಇವಾಗ ಅಷ್ಟೇ ಅಲ್ಲಿರೋ ಬಾಡಿ ಗಾರ್ಡ್ಸ್ ಗೆಲ್ಲ ಹೇಳ್ತಾನೆ, ಬೇಗ ಅವಳು ಹೊಟ್ಟೆ ಸಿಗಲಿ, ಒಳಗಡೆ ಇರೋ ಹಗ್ಗಗಳನ್ನ ಎತ್ತೋ, ನನ್ನ ಹತ್ರ ಇದು ಅಷ್ಟೇ ಹಗ್ಗಗಳು ಅಂತ ಹೇಳ್ತಾ ಇದ್ದಾನೆ. ನಮ್ ಹೀರೋಯಿನ್ ಅವ್ರ ಅಜ್ಜಿ ಹೊಟ್ಟೆನ ಹರಿಯಕ್ಕೆ ಅಂತ ಒಬ್ಬ ಬರ್ತಾ ಇರ್ಬೇಕಾದ್ರೇನೆ ಇಲ್ಲಿಂದ ಬಂದು ಪಾಪ ಬಬ್ಲು ಮತ್ತೆ ಹಾರ್ಕೊಂಡ್ ಬಂದು ಅವ್ರನ್ನ ಹಂಗೆ ಪರಿಚಿ ಸೈಡ್ಗೆ ಹಾಕ್ಬಿಟ್ಟ. ಸತ್ತೋದ್ನೆಲ್ಲ ಹೆಂಗ್ ಬದುಕದ್ನು ಅಂತ ಅನ್ಕೊಂಡ್ರ, ಇನ್ನು ಅವನ ಕೊನೆಯ ಉಸಿರು ಇರೋವರ್ಗುನು ಕಾಪಾಡ್ಬೇಕಂತ ತಾನೆ ನಮ್ ಹೀರೋ ಹೇಳಿದ್ದ. ಆ ಮಾತನ್ನ ನೆರವೇರಿಸ್ಬಿಟ್ಟೆ ಪಾಪ ನಮ್ ಬಬ್ಲು ಅಲ್ಲೇ ಸತ್ ಹೋಗ್ತಾನೆ. ಆಮೇಲೆ ನಮ್ ಹೀರೋನ್ ಅಲ್ಲೇ ಇದ್ದಾಳೆ ಅಂತ ಹೇಳಿ ಕಂಡಿಡಿದ ಅವಳನ್ನ ಕೂಡ ತರ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ. ಅಜ್ಜಿಗೆ ಏನಾಯ್ತು, ಯಾಕೆ ಅಜ್ಜಿ ಹತ್ರ ಬಿದ್ದಿದ್ದಾರೆ ಅಂತ ಕೇಳಿದಾಗ ಹೀರೋನ್ ಫ್ರೆಂಡ್ ಹತ್ಕೊಂಡ್ ಹೇಳ್ತಾಳೆ, ಅಜ್ಜಿ ಸತ್ತೋದ್ರು ಕಣೆ ಅಂತ. ಇದನ್ನ ನಮ್ ಹೀರೋನ್ ಕೆಲ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲ ಅಜ್ಜಿ ಸುಮ್ನೆ ಮಲಗಿದ್ದಾರೆ, ಅಜ್ಜಿ ಎದ್ದೇಳಜ್ಜಿ ಅಂತ ಹೇಳ್ತಿದ್ದಾಳೆ. ಕಲೀದ್ಗೆ ಸಖತ್ ಟೆನ್ಷನ್. ಏಯ್ ಮರದಾಗ ನೀನ್ ಫಸ್ಟ್ 3ನೇ ವಿಷ್ನ ಕೇಳು, ಆಮೇಲೆ ನೀನ್ ನಿಮ್ ಅಜ್ಜಿಗಳನ್ನ ನೀನ್ ಇಟ್ಕೊ ಅಂತ ಹೇಳಿ ಅವಳಿಗೆ ಬೈತಾ ಇದ್ರೆ ಅವಳಿಗೆಲ್ಲ ಕಿವಿಯಲ್ಲಿ ಬೀಳ್ತಾನೆ ಇಲ್ಲ. ಅಜ್ಜಿ ಎದ್ದೇಳಜ್ಜಿ, ಅಜ್ಜಿ ನೋಡ್ ನಾನು ಇಟ್ಕೊಂಡಿದ್ದಾರೆ, ಎದ್ದೇಳಜ್ಜಿ ಅಂತಾನೆ ಇದ್ದಾಳೆ. ಪಾಪ ಎಲ್ಲಿ ಎದ್ದೇಳ್ತಾರ ಅವರು. ಕಲೀದ್ಗೆ ಈ ಡ್ರಾಮಾಗಳು ನನ್ ಕೈಲಿ ನೋಡಕ್ ಆಗಲ್ಲ, ಫಸ್ಟ್ ಹೊಟ್ಟೆ ಸಿಗ್ಲಿ, ನಾ ಹಗ್ಗನ ಎತ್ಕೋಬೇಕು ಅಂದ್ರೆ ದಾರಗಳನ್ನ ಎತ್ಕೋಬೇಕು ಅಂತ ಹೇಳಿ ಹತ್ರ ಹೋಗ್ತಾರೆ ನೋಡಿ. ಆ ಟೈಮಲ್ಲೇ ಯಾರೋ ಅವ್ನ ಕೈಗೆ ಶೂಟ್ ಮಾಡ್ಬಿಟ್ರು. ಯಾರಪ್ಪ ಅಂತ ನೋಡಿದ್ರೆ ಅವ್ರ ಕೌನ್ಸಿಲರ್ ಇದ್ರಲ್ವಾ, ಅವ್ರ ಮಾತ್ರ ಅಲ್ಲ, ಅವ್ರ ಜೊತೆಗಿರೋ ಊರವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಆಲ್ರೆಡಿ ಹೇಳಿದ್ರು ಅವ್ರೆಲ್ಲ ಎಕ್ಸ್ ಮಿಲಿಟರಿ ಆಫೀಸರ್ಸ್ ಅಂತ. ಸೊ ಎಲ್ಲರೂ ನಮ್ ಹೀರೋಯಿನ್ ಕಾಪಾಡೋದಕ್ಕೋಸ್ಕರ ಬಂದು ಅಲ್ಲಿರೋ ಬಾಡಿ ಗಾರ್ಡ್ಸ್ ಇವ್ರನ್ನ ಹಾಕೊಂಡು ಸೆರ್ರಾಗಿ ಹೊಡಿತಾ ಇರ್ತಾರೆ ನಮ್ ಹೀರೋಯಿನ್ ಅವ್ರನ್ನೆಲ್ಲ ಕಾಪಾಡೋದಕ್ಕೋಸ್ಕರ. ಆಮೇಲೆ ಇಲ್ಲಿ ಆ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಇವರೆಲ್ಲ ತರ ಅಂತ ಹೇಳ್ಕೊಂಡು ಒಳಗಡೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಬಂದು ನಮ್ ಹೀರೋಯಿನ್ ಕತ್ತಿಚಿಕೊಂಡು, ಹೇಳು ಮರ್ಯಾದಾಗ ನೀನ್ 3ನೇ ವಿಷ್ ಕೇಳ್ಬಿಡು ಅಂತ ಇದಾರೆ. ಬಟ್ ಅವ್ಳು ಕೇಳೋ ತರ ಇಲ್ಲ. ಆ ಟೈಮಲ್ಲಿ ಇಲ್ಲಿ ನಮ್ ಹೀರೋ ಮತ್ತೆ ಹಯುನ್ ಇಬ್ರು ಜಗಳ ಮಾಡ್ಕೊಂತ ಇದ್ರಲ್ಲ, ಆ ಜಗಳದಲ್ಲಿ ನಮ್ ಹೀರೋನೇ ವಿನ್ ಆಗಿದ್ದು ಅವನ ರೆಕ್ಕೆನೇ ಕಟ್ ಮಾಡಾಕ್ಬಿಟ್ಟ. ಆತರ ಬಿಟ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಹಯುನ್ ಯಾಕಿತ್ರ ಅರ್ಧಂಬರ್ಧ ಬಿಟ್ಟು ಹೋಗ್ತಾ ಇದೀಯಾ, ನಾನು ಇಲ್ಲೇ ಸಾಯಿಸ್ಬಿಡು ಅಂದಾಗ, ಇಲ್ಲ ನಾನ್ ಇನ್ನ ಸಾಯಿಸೋದಿಲ್ಲ, ನನ್ ತಲೆ ಕಡಿಯಕ್ಕೆ ನೀನೇ ಅಲ್ವಾ ಬರ್ಬೇಕಾಗಿರೋದು ಅಂತ ಹೇಳ್ತಾನೆ. ಹಯುನ್ಗೆ ಸಖತ್ ಶಾಕು. ಹೀರೋಯಿನ್ ನ ಗೆಲ್ಲಿಸ್ಬೇಕು ಅನ್ನೋದಕ್ಕೋಸ್ಕರ ನಮ್ ಹೀರೋ ಏನ್ ಡಿಸಿಷನ್ ತಗೊಳ್ತಿದಾನೋ ಏನೋ ಅಂತ. ಆದ್ರೆ ನನ್ ಪವರ್ ನ ಯೂಸ್ ಮಾಡಿ ಹಯುನ್ ನ ಸೈಡ್ ತಳ್ಬಿಟ್ಟು ಹೀರೋ ಅಲ್ಲಿಂದ ಮತ್ತೆ ಕತ್ತಿನ ತಗೊಂಡು ಆ ದೊಡ್ಡ ದೈತ್ಯ ಹೂವ ಇತ್ತಲ್ವಾ, ಆ ಹೂವನ ಸಾಯ್ಸಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ನಮ್ ಹೀರೋನ್ಗೆ ಟಾರ್ಚರ್ ಕೊಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋಯಿನ್ ಸಾಯ್ಸಕ್ಕೆ ಅವ್ನ ಹತ್ರ ಬರ್ತಾನೆ. ಅಷ್ಟ್ರಲ್ಲಿ ಅವ್ನ ಹಂಗೆ ಬೂದಿ ಆಗ್ಬಿಟ್ಟ. ಇದ್ರ ನೋಡಿ ಆ ಕಲಿದವ್ರ ಮಗಳಿಗೆ ಟೆನ್ಷನ್ ಆಗೋಯ್ತು. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನೇ ಸಾಯಿಸ್ತೀರಾ ಅಂತ ಹೇಳಿ ಆ ಕತ್ತಿಯನ್ನು ಎತ್ಕೊಂಡು ನಮ್ ಹೀರೋನ ಸಾಯ್ಸಕ್ಕೆ ಅಂತ ಬಂದಾಗ ನಮ್ ಹೀರೋ ಹಂಗೆ ಅವ್ನ ಪವರ್ ನ ಯೂಸ್ ಮಾಡ್ಕೊಂಡ್ ಬಂದು ಅವ್ರನ್ನೆಲ್ಲ ಸೈಡ್ಗೆ ತಳ್ಬಿಟ್ಟ. ಹೆಂಗೋ ಪಾಡಿ ಎಲ್ಲಾ ಪ್ರಾಬ್ಲಮ್ ಮುಗೀತು ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಇದೆ, ಸೀರೀಸ್ ಕಂಟಿನ್ಯೂ ಆಗಿದೆ. ನಮ್ ಹೀರೋಯಿನ್ಗೆ ಅಯ್ಯೋ ಹೊರಗಡೆ ಅಜ್ಜಿಗೆ ಮತ್ತೆ ಬಬ್ಲುಗೆ ಏನಾಯ್ತೋ ಗೊತ್ತಿಲ್ಲ, ನಾವ್ ಅಲ್ಲಿ ಹೋಗ್ಬೇಕು ಅಂದಿದ ತಕ್ಷಣ ಇವರು ಹೊರಗಡೆ ಬಂದು ನೋಡ್ತಾರೆ. ಬಬ್ಲು ಸತ್ತು ಬಿದ್ದಿದ್ದ ಜಾಗದಲ್ಲಿ ಈಗ ಫುಲ್ ಆಗಿ ಒಂಥರ ಬೂದಿ ತರ ಆಗ್ಬಿಟ್ಟಿರುತ್ತೆ. ಹೀರೋ ತುಂಬಾನೇ ಫೀಲ್ ಮಾಡ್ತಾನೆ, ನನ್ ಜೊತೆಗೆ ಅವಾಗಿಂದ ಇವಾಗವರೆಗೂ ಇದ್ದಿದ್ಯಾ, ನನ್ ಮಾತ್ ಯಾವತ್ತೂ ನೀನ್ ಮೀರ್ದವನಲ್ಲ, ನನಗೋಸ್ಕರ ಇವತ್ತು ಕೊನೆದಾಗಿ ನೀನ್ ಪ್ರಾಣ ಕೂಡ ಕೊಟ್ಟಿದ್ಯಲ್ವಾ ಅಂತ ಅವ್ನಿಗೆ ಲಾಸ್ಟ್ ಸಲ್ಲಿಸಬೇಕಾಗಿರೋ ಆ ಮರ್ಯಾದಿನ ನಮ್ ಹೀರೋ ಈಗ ಸಲ್ಲಿಸ್ತಾ ಇದ್ದಾನೆ. ಈ ಕಡೆ ಆಂಬ್ಯುಲೆನ್ಸ್ ಅಲ್ಲಿ ನಮ್ಮ ಹೀರೋಯಿನ್
ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದಾರೆ. ಆಲ್ರೆಡಿ ಅವ್ರು ಸತ್ತೋಗಿದ್ದಾರೆ ಅನ್ನೋ ವಿಷಯ ನಮ್ ಹೀರೋನ್ ಅವ್ರ ಫ್ರೆಂಡ್ ಕೂಡ ಗೊತ್ತು. ಬಟ್ ಆಂಬುಲೆನ್ಸ್ ಅಲ್ಲಿ ಇರೋರು ಬೇಗ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇವಳು ಇಲ್ಲ, ಅವರು ಆಲ್ರೆಡಿ ಸತ್ತೋದ್ರು, ಹಾಸ್ಪಿಟಲ್ಗೆ ಬೇಡ ಅಂದಾಗ ಅವ್ನ್ಗೇನ್ ಅರ್ಥ ಆಗದೆ ಬಿಕ್ಕರಿಸ್ತಾ ಇರ್ತಾನೆ, ನಾನು ಒಂದು ಡಾಕ್ಟರೇ, ಸೊ ಅವ್ರು ಆಲ್ರೆಡಿ ಸತ್ತೋದ್ರು ಅಂತ ಇವಳು ಹೇಳ್ತಾ ಇರೋದು. ಏನಕ್ಕೆ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ ಬಿಡ್ತಾ ಇಲ್ಲ ಅಂದ್ರೆ ಒಂದು ಐಡೆಂಟಿಟಿ ಕೇಳ್ತಾರೆ. ವಯಸ್ಸಾಗಿರೋ ಅಜ್ಜಿ ಇತ್ರ ಹುಡುಗಿ ಆದ್ಲು ಅಂತ ಯಾರ ಹತ್ರ ಹೇಳ್ತಾರೆ, ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಸೊ ಅದರಿಂದ ಇವಳು ಅವ್ರು ಸತ್ತೋದ್ರು ಅನ್ನೋ ತರ ಹೇಳಿ ಫ್ಯೂನರಲ್ ಹಾಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಫ್ಯೂನರಲ್ ಹಾಲ್ ಅಲ್ಲಿ ಕೂಡ ಎಲ್ಲರೂ ಬಂದು ಅವ್ರ ಅಜ್ಜಿಗೆ ಸಲ್ಲಿಸಬೇಕಾಗಿರೋ ಮರ್ಯಾದಿನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾರೆ. ಆದ್ರೆ ನಮ್ ಹೀರೋಯಿನ್ ಕಣ್ಣಿಂದ ಒಂದು ಡ್ರಾಪ್ ನೀರ್ ಬಂದಿಲ್ಲ, ಹಂಗೆ ಒಂದು ಗುಂಡುಕಲ್ ಕುತ್ಕೊಂಡಿದ್ದಾಳೆ. ಆ ಟೆನ್ಷನ್ ಅಲ್ಲಿ ಅವ್ರ ಕೈಯಲ್ಲಿರೋ ಉಗುರ್ನೆಲ್ಲ ಕಿತ್ಕೊಂತಾ ಇರ್ತಾಳೆ. ಇದನ್ನ ನೋಡಿ ಹೀರೋಯಿನ್ ಅವ್ರ ಫ್ರೆಂಡ್ಗೆ ತುಂಬಾನೇ ಬೇಜಾರಾಗೋಯ್ತು. ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ, ನಾನ್ ಇದೀನಿ ಕಣೆ, ಅಜ್ಜಿಗೋಸ್ಕರ ಒಂದ್ 2 ಡ್ರಾಪ್ ಕಣ್ಣೀರಾದ್ರೂ ಬಿಡೆ ಅಂದ್ರೆ ಅವಳಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಅವಳಿಗೆ ಎಮೋಷನ್ಸ್ ಅನ್ನೋದು ಇಲ್ವಲ್ಲ ಪಾಪ. ಭಯ ಅನ್ನೋದು ಯಾವಾಗೋ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ಲು, ಆ ನಗು ಅನ್ನೋದು ಕೂಡ ಅವಳಿಗೆ ಮನಸ್ಫೂರ್ತಿಯಾಗಿ ಅವಳು ಯಾವಾಗೂ ನಗ್ದಿಲ್ವಲ್ಲ, ಆ ಫೀಲಿಂಗ್ಸ್ ಎಲ್ಲ ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ. ಈಗ ಅಳ್ಬೇಕಂತ ಕೂಡ ಪಾಪ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಆ ಫ್ಯೂನರಲ್ ಹಾಲ್ ಇಂದ ಅವ್ರ ಶವನ ಎತ್ಕೊಂಡ್ ಹೋಗ್ತಾರಲ್ವಾ ಮಣ್ ಮಾಡೋದಕ್ಕೆ ಅಂತ, ಅವಾಗೂ ಅಷ್ಟು ಅವಳು ಹಂಗೆ ನಿಂತಿದ್ದಲ್ಲ. ಅವ್ರ ಸಂಬಂಧಿಕರೆಲ್ಲ ಬಂದು ನಮ್ ಹೀರೋಯಿನ್ ಬೈತಾ ಇದಾರೆ, ನಿಮ್ಮ ಅಜ್ಜಿ ಅವ್ರ ಪ್ರಾಣ ಕೊಟ್ಟು ನಿನ್ನ ಕಾಪಾಡಿದ್ದಾರೆ ಕಣೆ, ಅವಾಗಿಂದ ಇವಾಗವರೆಗೂ ಎಷ್ಟು ಕಷ್ಟ ಪಟ್ಟಿದ್ದಾರೆ, ಅವ್ರಿಗೋಸ್ಕರ ನಿನ್ ಕಣ್ಣಲ್ಲಿ ಒಂದ್ ಡ್ರಾಪ್ ನೀರ್ ಕೂಡ ಬರ್ತಾ ಇಲ್ವಲ್ಲ ಅಂತ ಹೇಳಿ ನಮ್ ಹೀರೋಯಿನ್ ಬೈತಾ ಇದಾರೆ. ಅವಳಿಗೆ ಬರ್ತಾ ಇಲ್ಲ ಪಾಪ, ಏನ್ ಮಾಡಕ್ಕಾಗುತ್ತೆ, ಅವಳು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಹೇಳಿ ಅಲ್ಲಿರೋರೆಲ್ಲ ನಮ್ ಹೀರೋಯಿನ್ ಬಿಟ್ಟು ಆ ಅಜ್ಜಿದು ಡೆಡ್ ಬಾಡಿನ ತಗೊಂಡೊಟ್ಟೋದ್ರು ಮಣ್ ಮಾಡೋದಕ್ಕೋಸ್ಕರ. ಇನ್ನೊಂದ್ ಕಡೆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿನ ತೋರಿಸ್ತಾರೆ. 3 ವಿಷಯ ಕೇಳಿದ್ಮೇಲೆ ನಮ್ ಹೀರೋ ಬಗ್ಗೆ ಏನು ನೆನ್ಪಿರೋದಿಲ್ವಲ್ಲ. ನಮ್ ಮನೇಲಿ ಹೆಂಗ್ ಇಷ್ಟೊಂದು ದುಡ್ಡು ಬಂತು, ಯಾರ್ದಾದ್ರು ನಾನೇ ಕದ್ಕೊಂಡ್ ಬಂದ್ಬಿಟ್ನಾ, ಏನಾಯ್ತು ಅಂತ ಅವಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಹೆಂಗಿ ದುಡ್ಡು ನಮ್ ಮನೆಗ್ ಬಂತು ಅಂತ ಹೇಳಿ ಬೈದಲ್ಲೇ ಕೂತಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಇಷ್ಟು ದಿನ ಮನೆ ತುಂಬಾ ಅವ್ರ ಅಜ್ಜಿ ಓಡಾಡ್ಕೊಂಡಿದ್ರು, ಹಂಗ್ ಮಾಡೆ ಹಿಂಗ್ ಮಾಡೆ ಅದೆತ್ತೆ ಅಂತ ಏನೋ ಒಂದು ಹೇಳೋರು. ಬಟ್ ಇವಾಗ ಮನೆ ಫುಲ್ ಖಾಲಿ ಆಯ್ತು, ಒಂದು ಒಂಟಿ ಮರ ಆಗ್ಬಿಟ್ಲಲ್ವಾ ಪಾಪ. ಆದ್ರೆ ಅವ್ರ ಅಜ್ಜಿ ಸಾಯೋದಕ್ಕೂ ಮುಂಚೆ ತುಂಬಾ ಜಾಗದಲ್ಲಿ ಆ ನೋಟ್ಸ್ ಎಲ್ಲ ಬರ್ದಿಟ್ಟಿರ್ತಾರೆ. ಈ ಟೈಮ್ ಅಲ್ಲಿ ಇದನ್ನ ಮಾಡೋ, ಇದನ್ನ ಇಷ್ಟೇ ಕ್ವಾಂಟಿಟಿ ಎಲ್ಲ ಹಾಕೋ, ಇದನ್ನ ಈ ತರ ಯೂಸ್ ಮಾಡ್ಬೇಕು, ಅದನ್ನ ಆ ತರ ಯೂಸ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನ ಕೂಡ ಬರ್ದಿಟ್ಟಿರ್ತಾರೆ. ಅದೆಲ್ಲ ನೋಡ್ತಾ ಇದ್ರೆ ಕೂಡ ಅವಳಿಗೆ ಅವ್ರ ಅಜ್ಜಿ ನೆನಪು ಜಾಸ್ತಿ ಆಗ್ತಿದೆ ಹೊರತು ಅವ್ರ ಅಜ್ಜಿನ ನೆನ್ಸ್ಕೊಂಡು ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಆತರ ಅವಳು ಫೀಲ್ ಮಾಡ್ಕೊಂಡು ಅವ್ರ ಮನೆ ಹೊರಗಡೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಬರ್ತಾಳೆ. ಆ ಬ್ಯಾಗ್ ತುಂಬಾ ಹಣ ಇತ್ತಲ್ವಾ, ಅದನ್ನ ತಗೊಂಡ್ಬಂದು ಕೊಡ್ತಾಳೆ. ನನಗೆ ಗೊತ್ತಿರೋಂಗಿದ್ ದುಡ್ಡು ನಿಂದೆ ಅಂತ ಕಾಣಿಸುತ್ತೆ, ಯಾಕಂದ್ರೆ ಬ್ಯಾಗ್ ನ ನೋಡಿ ಕಂಡಿಡಿದೆ, ಅಷ್ಟು ಕಾಸ್ಟ್ಲಿ ಬ್ಯಾಗ್ಸ್ ಈ ಊರಲ್ಲಿ ಯೂಸ್ ಮಾಡೋದು ನೀನೊಬ್ಳೆ, ಇದು ನಿಂದೆ, ಬಟ್ ಹೆಂಗ್ ನನ್ ಜಾಗಕ್ಕೆ ಬಂತು ಅಂತ ಗೊತ್ತಿಲ್ಲ, ನೀನೆ ತಗೋ ಅಂದಾಗ ಅವಳು ಅಂತಾಳೆ, ಇಲ್ಲ ಅದು ನ್ಯಾಯದ ಪ್ರಕಾರ ನಿನ್ಗೆ ಸೇರ್ಬೇಕಾಗಿರೋದು, ನೀನೆ ಇಟ್ಕೊಂಡಾಗ, ಇಲ್ಲಮ್ಮ ನನಗಿಷ್ಟು ದುಡ್ಡು ಬೇಕಾಗಿಲ್ಲ, ನನ್ಗೆ ನಿನ್ ಮೇಲೆ ತುಂಬಾ ಸತಿ ಜೆಲಸ್ ಆಗಿ ಫೀಲ್ ಆಗಿದೆ, ನನಗಿಂತ ನೀನ್ ತುಂಬಾ ದುಡ್ಡು ಸಂಪಾದನೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತ, ಬಟ್ ಈ ದುಡ್ಡು ನನ್ಗೆ ಬೇಡ ಅಂತ ಪಾಪ ತುಂಬಾ ಚೇಂಜ್ ಆಗ್ಬಿಡದಲ್ಲ ಅಂತ ಕಾಣಿಸುತ್ತೆ. ಅದನ್ನ ನಮ್ ಹೀರೋಯಿನ್ಗೆ ಕೊಟ್ಬಿಟ್ಟು ಹೊಟ್ಟೋದ್ಲು. ಆದ್ರೆ ನಮ್ ಹೀರೋಯಿನ್ ಈ ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ, ಇದು ನ್ಯಾಯ ಪ್ರಕಾರ ನೋಡಿದ್ರೆ ಅವಳಿಗೆ ಸೇರ್ಬೇಕಾಗಿರೋದಲ್ವಾ ಅಂತ ಇದನ್ನ ತಗೊಂಡಾಗ ರಜಿ ಹೆಂಗ್ ಮಣ್ಣಾಗದು ಅದನ್ನ ಮುಚ್ಚಿಡ್ತಾ ಇದ್ರು ಆತರ ಅವಳು ಅದನ್ನ ಮುಚ್ಚಿಟ್ಬಿಡ್ತಾಳೆ. ಆದ್ರೆ ಈಗ ಸದ್ಯಕ್ಕೆ ನಮ್ ಹೀರೋಯಿನ್ಗೆ ಜೊತೆಯಾಗಿರೋದಂದ್ರೆ ಅವ್ರ ಫ್ರೆಂಡ್ ಮಾತ್ರನೇ. ಅವಾಗವಾಗ ಬರ್ತಾಳೆ, ಅವಳ ಜೊತೆ ಇರ್ತಾಳೆ, ಟೈಮ್ ಸ್ಪೆಂಡ್ ಮಾಡ್ತಾಳೆ, ಮಾತಾಡ್ತಾಳೆ, ಸ್ವಲ್ಪ ಮೋಟಿವೇಶನಲ್ ಆಗಿ ಒಂದಷ್ಟು ಸ್ಪೀಚ್ ಕೂಡ ಕೊಡ್ತಾಳೆ. ಅಜ್ಜಿ ಇಲ್ಲ ಅಂದ್ರೆ ಏನೇ ನಾನ್ ಇದೀನಲ್ವಾ, ಲೈಫ್ ಇನ್ನೂ ಎಷ್ಟೋ ಇದೆ, ಇನ್ಮೇಲಾದ್ರೂ ಚೆನ್ನಾಗಿರೋದಕ್ಕೆ ನೋಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಎಲ್ಲದಕ್ಕೂ ಇವಳು ತಲೆ ಆಡ್ಸ್ಕೊಂಡು ಸುಮ್ನೆ ಇರ್ತಾಳೆ. ಈಗ ಇವಳ 3ನೇ ವಿಷಯ ಏನು ಅಂತ ಅವಳು ಯೋಚನೆ ಮಾಡ್ಬಿಡಿದಾಳೆ ಅಂತ ಕಾಣಿಸುತ್ತೆ. ಸೊ ಹೀರೋನ ಕರೆಯೋದಕ್ಕೋಸ್ಕರ ಆ ದೀಪನ ಉಜ್ತಾಳೆ. ನಮ್ಮ ಹೀರೋ ಬರೋ ಪಾಡೇ ಇಲ್ಲ, ಹಗ್ಲು ರಾತ್ರಿ ಅಂತ ಪ್ರತಿಯೊಂದು ಕ್ಷಣ ಅವ್ನ್ಗೆ ಅದೇ ಕೆಲ್ಸಾನೆ. ಅವ್ನ್ ಬರ್ದೇ ಇರೋ ಕಾರಣ ಫಸ್ಟ್ ಅವನ ಎಲ್ಲಿಂದ ಕಂಡಿಡಿದ್ಲೋ ಈಗ ಆ ಡೆಸರ್ಟ್ ಗೆ ಹೊರಟೋದ್ಲು. ಅಲ್ಲೋಗಿ ಅವನ ಹೆಸರನ್ನ ಜೋರಾಗಿ ಕೂಕೊಂಡು ಎಲ್ಲೋ ಇದೆಯಾ ಬಾರೋ ಅಂತ ಒಂದ್ ದಿನ ಪೂರ್ತಿ ಅಲ್ಲೇ ಪಾಪ ಕಳೀತಾಳೆ. ನಮ್ ಹೀರೋ ಬಂದಿದ್ ಪಾಡಿಲ್ಲ. ಅವತ್ತು ಸಂಜೆ ಇನ್ನೇನು ಸೂರ್ಯ ಮರೆ ಆಗ್ತಾನೆ ಅನ್ನೋ ಟೈಮಲ್ಲಿ ನಮ್ ಹೀರೋ ಮುಂದೆ ಬರ್ತಾನೆ. ಎಷ್ಟತಿ ಕರ್ದೆ ಯಾಕೋ ನೀನ್ ಬಂದಿಲ್ಲ ಅಂದಾಗ ನಮ್ ಹೀರೋಗೆ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡ್ತು. ಅವ್ನ್ಗೆ ಅರ್ಥ ಆಯ್ತು ಇವಳ ಲಾಸ್ಟ್ ವಿಶ್ ಕೇಳಕ್ಕೆ ನನ್ನ ಕರ್ದಿದ್ದಾಳೆ ಅಂತ, ಅದಕ್ಕೆ ಇವ್ನ್ ಬರ್ಲಿಲ್ಲ. ಇವಾಗ 3ನೇ ವಿಶ್ ಕೇಳಿದ್ರೆ ನನ್ ನೆನ್ಪು ಅವಳಿಗಿಲ್ದೆ ಆಗ್ಬಿಡತ್ತಲ್ವಾ ಅಂತ ಹೇಳಿ ಇವ್ನ್ ಇಷ್ಟು ಫೀಲ್ ಮಾಡಿ ಅಳ್ತಾ ಇರೋದು. ಬೇಡ ದಯವಿಟ್ಟು ನೀನ್ 3ನೇ ಒಂದು ವಿಶ್ನ ನೀನ್ ಕೇಳ್ಬೇಡ ಅಂತ ಇದ್ದಾನೆ. ಆದ್ರೂ ಅವಳಿಲ್ಲ, ನನ್ 3ನೇ ಆಸೆ ಕೇಳ್ಬೇಕು ಅಂತ ಹೇಳಿ ಇದುವರೆಗೂ ಚಿಕ್ಕ ವಯಸ್ಸಿಂದ ನನ್ನೆಲ್ಲರೂ ಸೈಕೋ ಅಂದ್ರು. ನನ್ನ ಊರಲ್ಲಿರೋರೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ನೋಡ್ಕೊಳ್ಬೇಕಾದ್ರೆ ಅವ್ರಿಗೆ ಯಾವ ತರ ಫೀಲ್ ಆಗ್ತಾ ಇತ್ತು ಆ ಫೀಲ್ ಎಲ್ಲ ನನಗೆ ಬರ್ಬೇಕು. ಒಂದ್ ದಿನ ಪೂರ್ತಿ ನನ್ನ ಫೀಲ್ ನ ಅನುಭವಿಸ್ಬೇಕು. ಆದ್ರೆ ನಾನ್ ಯಾಕೆ ಈ ತರ ಇದೀನಿ, ನನ್ಗೆ ಅಳು ಬರಲ್ಲ, ನಗು ಅಂದ್ರೆ ಏನಂತ ಗೊತ್ತಿಲ್ಲ, ಇನ್ನೊಬ್ರ ಮೇಲೆ ಪ್ರೀತಿ ತೋರ್ಸೋದಂದ್ರೆ ಹೆಂಗೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಬೇರೆಯವರು ನನ್ ಮೇಲೆ ತೋರಿಸಿದ್ದಾರೆ. ಅವ್ರು ಯಾವ ತರ ಫೀಲ್ ಮಾಡಿದ್ರು ಅನ್ನೋ ಫೀಲ್ ಎಲ್ಲ ನಾನ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನನ್ನ 3ನೇ ವಿಶ್ ಇದೆ ಅಂತ ಕೇಳ್ತಾಳ. ಹೀರೋ ತುಂಬಾ ಬೇಜಾರಾಗಿ ಹತ್ಬಿಟ್ಟ. ಇದನ್ನ ಕೂಡ ನೀನು ನಿನಗೋಸ್ಕರ ಕೇಳಿಲ್ವೇ, ಬೇರೆಯವ್ರಿಗೋಸ್ಕರ ತಾನೇ ಕೇಳಿದ್ಯಾ, ಅವ್ರೆಷ್ಟು ನೋವು ಪಟ್ಟಿದ್ದಾರೆ, ಅವ್ರೆಷ್ಟು ಫೀಲ್ ಆಗಿದ್ದಾರೆ ಅಂತ ಅದನ್ನ ನೀನ್ ಪಡ್ಬೇಕು ಅಂತ ಅನ್ಕೊಂಡೇ ಹೊರತು ಇದು ನಿನ್ ಸ್ವಾರ್ಥದ್ದಲ್ಲ ಅನ್ನೋ ತರ ಹೇಳಿ ನಮ್ ಹೀರೋಯಿನ್ಗೆ ತಲೆ ಬಾಗ್ತಾನೆ. ಅವಳಿಗೆ ಇದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲ ನಾನು ಅರ್ಥದಲ್ಲಿ ಕೇಳಿಲ್ಲ ಅಂತ ಇದ್ದಾಳೆ. ಬಟ್ ಅದು ನಿಜಾನೇ ಅಲ್ವಾ. ನಮ್ ಹೀರೋ ಹತ್ರ ತಲೆ ಬಾಗಿದ ತಕ್ಷಣ ನೀನ್ 3ನೇ ಆಸೆ ನೆರವೇರ್ಪಟ್ಟಿದೆ ಅಂತ ಹೇಳಿ ನಮ್ ಹೀರೋನು ಅಲ್ಲಿಂದ ಮಾಯ ಆಗ್ಬಿಟ್ಟ. ಇವಳಿಗೆ ಇವಾಗ ಚಿಕ್ಕ ವಯಸ್ಸಿಂದ ಅವಳನ್ನ ಯಾರೆಲ್ಲ ನೋಡ್ಕೊಂಡ್ರು, ಆ ತಾತ, ಅವ್ರ ಅಜ್ಜಿ, ಮತ್ತೆ ಇನ್ನು ಕೆಲವರು ಎಲ್ಲಾರ ನೆನಪು ಅವಳಿಗೆ ಬರ್ತಾ ಇದೆ. ಎಲ್ಲಾರ್ದು ನೆನ್ಸ್ಕೊಂಡು ಅಷ್ಟು ಫೀಲ್ ಮಾಡಿ ಅಳ್ತಿದ್ದಾಳೆ. ಅವಳಿಗೆ ಎದೇನೆ ಒಂಥರ ಭಾರ ಆಗೋಯ್ತು. ಅವ್ರ ಅಜ್ಜಿನ ಈಗ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾಳೆ. ಅಜ್ಜಿ ಎಲ್ಲಿದ್ದೀರಾ, ಪ್ಲೀಸ್ ಅಜ್ಜಿ ನನ್ ಮುಂದೆ ಬನ್ನಿ ಅಂತ ಹೇಳಿ ತುಂಬಾ ಕಿರ್ಚಿ ಅಳ್ತಾ ಇದ್ದಾಳೆ. ಇಷ್ಟು ಭಾರನ ಒಂದೇ ಸತಿ, ಇಷ್ಟು ಜನರ ಫೀಲಿಂಗು, ಇಷ್ಟು ವರ್ಷದ ಫೀಲಿಂಗು
ಫೀಲಿಂಗು ಒಂದೇ ಸತಿ ಒಂಥರ ಎಲ್ಲ ನೆನಪು ಬಂದಾಗ ಯಾವ ತರ ಇರುತ್ತೆ ಪಾಪ ಅದನ್ನೆಲ್ಲ ಫೀಲ್ ಮಾಡ್ತಿದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಇರೋ ಜಾಗಕ್ಕೆ ಈಗ ಹಯ್ಯೂನೇ ಬಂದಿದ್ದಾನೆ. ನಮ್ ಹೀರೋನ್ಗೆ ಇವ್ನು ತಲೆ ಬಾಗ್ದ ಅಲ್ವಾ, ಯಾವಾಗ ಇವ್ನ್ ತಲೆ ಬಾಗ್ತಾನೋ ಅವಾಗ ಇವ್ನ್ ತಲೆ ಕಡಿಯೋದೇ ತಾನೆ ನಮ್ ಹಯ್ಯೂನ್ ಕೆಲ್ಸ. ಅದಕ್ಕೋಸ್ಕರ ಬಂದಿರೋದು. ನಿನ್ನ ನಾನು ಮಿತ್ರನಾಗ್ ನೋಡ್ಬೇಕು ಅಥವಾ ಶತ್ರುವಾಗಿ ನೋಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಹೇಳಿ ಹೀರೋಯಿನ್ ಬಗ್ಗೆನೂ ಒಂದ್ ವಿಷಯನ ಹೇಳ್ತಾನೆ. ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ, ನಾಳೆಗೆ ಅವಳ ಆಯುರ್ಕಾಲ ಮುಗಿತಾ ಇದೆ ಅಂದಾಗ ನಮ್ ಹೀರೋಗೆ ಸಖತ್ ಶೋಕ್. ಯಾಕೋ ಇದ್ರೆ ನೀನ್ ಫಸ್ಟೇ ನನ್ನ ಹತ್ರ ಹೇಳಿಲ್ಲ, ನಾನ್ ತಕ್ಷಣ ಅವಳ ಕಾಪಾಡಕ್ ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಹಯ್ಯೂನ್ ಬಿಡ್ತಾ ಇಲ್ಲ. ಒಂದ್ ನಿಮಿಷಪ್ಪ, ನೀನ್ ಮಾಡಿರೋ ತಪ್ಪಿಗೆ ನಾನು ಇನ್ನು ನಿನ್ಗೆ ದಂಡನೆ ಕೊಟ್ಟೇ ಇಲ್ವೇ ಅಂತ ಹೇಳಿ ಅಲ್ಲೇ ನಮ್ ಹೀರೋ ಕತೆನ ಮುಗಿಸ್ಬಿಟ್ಟ. ಅವ್ನ್ ತಲೆನ ಕಡದೆ ಹಾಕ್ಬಿಟ್ಟ. ಅಷ್ಟೇ ನಮ್ ಹೀರೋ ಕತೆ ಮುಗೀತಾ. ಈ ಕಡೆ ನಮ್ ಹೀರೋಯಿನು ಅಷ್ಟೇ ಒಂದ್ ದಿನ ಪೂರ್ತಿ ಆ ಡೆಸರ್ಟ್ ಅಲ್ಲಿ ಅಲ್ದಾಡ್ಕೊಂಡು ನಮ್ಮ ಅಜ್ಜಿ ಅಂತ ಹತ್ಕೊಂಡೆ ಪಾಪ ಕೆಳಗಡೆ ಬಿದ್ದಿರ್ತಾಳೆ. ಆ ಟೈಮಲ್ಲಿ ಅಲ್ಲಿಗೆ ಗೂಬೆ ಹುಡುಗಿ ಬರ್ತಾಳೆ. ನಮ್ ಹೀರೋ ಅವನ ರೂಮ್ ಅಲ್ಲಿ ಒಂದ್ ಇಟ್ಕೊಂಡಿರ್ತಾನಲ್ಲ ಒಂದು ಟೈಮ್ ಕ್ಯಾಪ್ಸೂಲ್, ನಮ್ ಹೀರೋಯಿನ್ ಸತ್ತಾಗ ಮಣ್ಣು ಹಾಕಿಟ್ಟಿದ್ದಲ್ವಾ, ಅದು ಬೇರೇನು ಅಲ್ಲ ಅವರ ನೆನಪುಗಳೇ ಅಂತ ಕಾಣಿಸುತ್ತೆ. ನಾನ್ ನಿಮ್ಗೆ ಎಷ್ಟೋ ಕೆಟ್ಟದನ್ನ ಮಾಡಿದೀನಿ, ಆದ್ರೆ ಈ ಸದ್ಯಕ್ಕೆ ನಿಮ್ ಕೈಲಿ ನನ್ಗೆ ಕೊಡಕ್ಕಾಗೋದು ಇದು ಮಾತ್ರನೇ ಅಂತ ಹೇಳಿ ಆ ಟೈಮ್ ಮಿಷನ್ ಇದನ್ನ ಬಂದು ಗ್ಲಾಸ್ ನಂಗೆ ಕೈಯಲ್ಲಿ ಹೊಡೆದಾಕ್ತಾಳೆ ನೋಡಿ. ಅದೆಲ್ಲಾನು ನಮ್ ಹೀರೋಯಿನ್ ಮೆಮೊರೀಸ್ ಅಲ್ವಾ, ಅದೆಲ್ಲ ಮತ್ತೆ ನಮ್ ಹೀರೋಯಿನ್ಗೆ ಹೋಗುತ್ತೆ. ಇವಾಗ ನಮ್ ಹೀರೋಯಿನ್ಗೆ ನಮ್ ಹೀರೋ 3ನೇ ವಿಶ್ ನೆರವೇರಿಸಿದ್ಮೇಲೆ ನಮ್ ಹೀರೋ ಬಗ್ಗೆ ಯಾವ್ದೇ ನೆನಪು ಇದ್ದಿರೋದಿಲ್ಲ. ಈಗ ಓದ್ ಜನ್ಮದಲ್ಲಿ ಇವ್ರು ಎಷ್ಟು ಲವ್ ಮಾಡ್ಕೊಂಡಿದ್ರು, ನಮ್ ಹೀರೋ ಎಷ್ಟೆಲ್ಲ ಇವಳ ಮೇಲೆ ಪ್ರೀತಿ ತೋರಿಸ್ತಾ ಅನ್ನೋದೆಲ್ಲಾನು ಇವಳಿಗೆ ನೆನಪು ಬರುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಹೀರೋ ಸತ್ತಿದಾನೆ ಅನ್ನೋದು ಕೂಡ ನೆನಪು ಬರುತ್ತೆ. ನೀನ್ ಇತರ ನನ್ನ ಬಿಟ್ಟು ಹೋಗ್ಬಾರ್ದಂತಾನೆ ಕಣೋ ಆ 3ನೇ ಅಂದ್ರೆ ನೀನ್ ಸಾಯ್ಬಾರ್ದು ಅಂತಾನೆ ಆ 3ನೇ ವಿಶ್ನ ನನ್ ಸ್ವಾರ್ಥಕ್ಕೆ ನಾನು ಕೇಳ್ಕೊಂಡೆ, ಆದ್ರೆ ನಿನ್ ಈ ತರ ಸಾವು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡು. ಹತ್ತು 2 ದಿನ ಆ ಡೆಸರ್ಟ್ ಅಲ್ಲೇ ಅಲ್ದಾಡ್ತಾ ಇದ್ರೆ ಊಟ ನೀರು ಇಲ್ದೆ ಏನಾಗುತ್ತೆ ಪಾಪ ಅಲ್ಲೇ ಸತ್ತೇ ಹೋದ್ಲು. ಆಮೇಲೆ ಅಲ್ಲಿ ಬಂದಿರೋರು ಯಾರೋ ನೋಡಿ ಈ ವಿಷಯನ ನಮ್ ಹೀರೋಯಿನ್ ಅವ್ರ ಮನೆಯಲ್ಲಿರೋ ಅವ್ರ ಫ್ರೆಂಡ್ಗೆ ಕೂಡ ಹೇಳ್ತಾರೆ, ಇತರ ನಿಮ್ ಫ್ರೆಂಡ್ ಸತ್ತೋದ್ರು ಅಂತ. ಇವಳು ತುಂಬಾ ಅಳ್ತಾಳೆ, ಯಾಕೆ ನನ್ನ ಬಿಟ್ಟು ನೀನ್ ಒಬ್ಳೆ ಏನಕ್ಕೆ ಹೋದೆ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಅಷ್ಟೆಲ್ಲ ಈಗ ನಮ್ ಹೀರೋಯಿನ್ ಅವ್ರ ಬಾಡಿನ ಕೂಡ ಎತ್ಕೊಂಡ್ ಬಂದ್ಬಿಟ್ರು. ಅಲ್ಲಿ ಅದೇ ಸುಡ್ತಾರಲ್ವಾ ಆತರ ಜಾಗದಲ್ಲಿ ಇಟ್ಟಿದ್ದಾರೆ. ಅವರ ಊರಲ್ಲಿರೋರು ಎಲ್ಲರೂ ಬಂದು ನಿಂತ್ಕೊಂಡು ನಮ್ ಹೀರೋಯಿನ್ ನೋಡಿ ಅಷ್ಟು ಅಳ್ತಾ ಇದಾರೆ. ಅವ್ರ ಅಜ್ಜಿ ಸತ್ತಾಗ ಕೂಡ ಯಾರು ಇಷ್ಟು ಫೀಲ್ ಮಾಡಿ ಹತ್ತಿಲ್ಲ ಅಂತ ಕಾಣಿಸುತ್ತೆ. ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಸೈಕೋ ಅಂತಂದ್ರೆ ಕೂಡ ಅವ್ರ ಅಜ್ಜಿ ಮಾತಿಗೆ ಮರ್ಯಾದೆ ಕೊಟ್ಟು ಎಲ್ಲರೂ ನಮ್ ಹೀರೋಯಿನ್ ಅವ್ರ ಮನೆ ಮಗಳ ತರ ನೋಡ್ಕೊಂಡಿರ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಅವಳಿಗೆ ಒಳ್ಳೇದನ್ನೇ ಹೇಳ್ಕೊಟ್ಟಿರ್ತಾರೆ. ಅದ್ರಲ್ಲೂ ನಮ್ ಹೀರೋಯಿನ್ ಯಾರ್ಗೆ ಆಗ್ಲಿ ಇವಾಗವರ್ಗುನು ಒಂದಿಷ್ಟು ಪಿನ್ನಷ್ಟು ಕೂಡ ನೋವು ಮಾಡ್ದವಳಲ್ಲ. ಅದರಿಂದ ಇವಾಗ ಇವಳು ಸಾಯ್ತಾ ಇರೋದ್ರಿಂದ ಸತ್ತಿರೋದ್ರಿಂದ ಎಲ್ಲರೂ ತುಂಬಾ ಫೀಲ್ ಮಾಡಿ ಅಳ್ತಾರೆ. ಆಮೇಲೆ ಅವರ ನೆನಪಿನ ಸ್ಥಾನ ಅಂತ ಒಂದ್ ಇರತ್ತಲ್ವಾ, ಅಲ್ಲಿ ಅವರ ಹಸ್ತಿನ ಇಟ್ಬಿಟ್ಟು ಅವರ ನೆನಪಿನ ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ಲ. ಈಗ ಆ ಜಾಗಕ್ಕೆ ಹೀರೋಯಿನ್ ಅವ್ರ ಫ್ರೆಂಡ್ ಬಂದಿದ್ದಾಳೆ. ಇವಳು ಯಾವಾಗೂ ಗ್ಯಾರೇಜ್ ಅಲ್ಲೇ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಸ್ಪ್ಯಾನರ್ ಅದು ಇದೆಲ್ಲ ಅಲ್ಲಿ ಇಟ್ಬಿಟ್ಟು ಯಾಕೆ ಇಷ್ಟು ಬೇಗ ಬಿಟ್ಟು ಹೋದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ನಮ್ ಹೀರೋಯಿನ್ ವಾಯ್ಸ್ ಇವಳಿಗೆ ಭಯ ಆಗೋಯ್ತು. ಏನೇ ಸತ್ ಮೇಲೆ ನಿಜವಾಗ್ಲೂ ದೆವ್ವ ಆಗೋದಲ್ಲ ನಿಜನೇನ, ನನ್ ಕಣ್ಣಿಗೆ ನೀನ್ ಕಾಣಿಸ್ತಾ ಇದೀಯಾ ಅಂತಾಗ ನಾನೇನ್ ದೆವ್ವ ತರನ ಕಾಣಿಸ್ತೀನಿ, ಇಷ್ಟು ಸುಂದರವಾಗ ಇರುತ್ತೆ ಒಂದು ದೆವ್ವ, ನಾನ್ ಇವಾಗ ಜೀನಿ ಆಗ್ಬಿಟ್ಟೆ ಅಂತ ಹೇಳ್ತಾಳೆ. ಏನು ಜೀನಿ ಆಗ್ಬಿಟ್ಟ ಇದೇಂಗೆ ಅಂತಂದ್ರೆ 1000 ವರ್ಷದಿಂದ ಅಂದ್ರೆ ಎಷ್ಟೇ ಜನ್ಮ ಎತ್ತಿದ್ರೆ ಕೂಡ ಇವಳು ಒಳ್ಳೆ ತಾನೆ ಜನ್ಮ ಎತ್ತಿದ್ದಾಳೆ. ಅದರಿಂದ ದೇವ್ರು ಇವಳನ್ನ ಕೂಡ ಒಂದು ಜೀನಿ ಮಾಡ್ಬಿಟ್ಟಿರ್ತಾರೆ. ಈಗ ನಾನ್ ಜೀನಿ ಆಗಿರೋದ್ರಿಂದ ನಿನ್ಗೆ ನಾನ್ 3 ವಿಶ್ನ ಕೊಡ್ತಾ ಇದೀನಿ. ಕಾಲನ ದಾಟ್ಕೊಂಡ್ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಫ್ಯೂಚರ್ಗೆ ಹೋಗಕ್ಕಾಗಲ್ಲ, ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ. ಇನ್ನೇನೇ ಕೇಳಿದ್ರೆ ಕೂಡ ನಾನು ನೆರವೇರಿಸ್ತೀನಿ ಅಂತ ನಮ್ ಹೀರೋ ಹೇಳಿರೋ ತರನೇ ಟ್ರೈ ಮಾಡ್ತಾಳೆ. ಆದ್ರೆ ಅವ್ರಿಬ್ರು ಕುತ್ಕೊಂಡ್ ಮಾತಾಡುವಾಗ ಅವಳು ಸರಿ ನಿನ್ನ ಫಸ್ಟ್ ವಿಶ್ ಕೇಳು ಅಂದಾಗ ಅವಳು ಕೇಳೋ ಫಸ್ಟ್ ವಿಷಯ ಪ್ರತಿ ವಾರನೂ ನೀನ್ ನನ್ನ ನೋಡೋದಕ್ಕೆ ಬರ್ಬೇಕು. ನಾವು ಹೋಟೆಲ್ ಅಲ್ಲಿ ತಿಂತೀವಲ್ಲ ಅದನ್ನ ತಿನ್ನೋದಕ್ಕೋಸ್ಕರನೇ ನೀನನ್ನ ನೋಡಕ್ಕೆ ಅಂತಾನೆ ನನ್ ಜೊತೆನೆ ಇರ್ಬೇಕು, ನನ್ನ ಹತ್ರನೇ ಬರ್ತಾ ಇರ್ಬೇಕು ಅಂತ ಹೇಳಿದಾಗ ಓಕೆ ನೀನ್ ಆಸೆ ನೆರವೇರ್ಪಡ್ತು ಅಂತ ಇವಳು ಹೇಳ್ಬಿಟ್ಲು. ಆಮೇಲೆ ಸೆಕೆಂಡ್ ವಿಶ್ ಬಂದು ನನ್ ಕ್ಲಿನಿಕ್ಗೆ ಚಿಕ್ಕ ಮಕ್ಳೆಲ್ಲ ಬರೋದಿಲ್ಲ, ಬರೋರೆಲ್ಲ ಭಯ ಪಟ್ಕೊಂಡು ಓಡೋಗ್ತಾರೆ, ಸೊ ಚಿಕ್ಕ ಮಕ್ಳೆಲ್ಲ ನನ್ ಕ್ಲಿನಿಕ್ಗೆ ಬರ್ಬೇಕು ಅಂದಾಗ ಇದೊಳಗೆ ಸ್ವಲ್ಪ ನಗು ಬಂದ್ಬಿಡ್ತು. ಸರಿ ಆಯ್ತು ನಿನ್ ಆಸೆ ಕೂಡ ನೆರವೇರ್ಪಟ್ಟಿದೆ ಅಂತ ಹೇಳಿದ್ಲು. ಇನ್ 3ನೇ ಆಸೆ ಕೇಳಕ್ ಹೋದಾಗ ಇವಳು ಇರು ನಿನ್ ಪಡೆ ನೀನ್ ಕೇಳ್ಕೊಂಡು ಹೋಗ್ಬಿಡ್ಬೇಡ, ನಿನ್ 3ನೇ ಆಸೆ ಕೇಳ್ಕೊಂಡ್ರೆ ಆಮೇಲೆ ನನ್ ಬಗ್ಗೆ ನಿನ್ಗೇನು ನೆನಪೇ ಇರೋದಿಲ್ಲ ಅಂದಾಗ ಸರಿ ಆಯ್ತು ಅದ್ರ ನಿಧಾನ ಕೇಳೋಣ ಅಂತ ಹೇಳಿ ಇವಳು ಸೈಲೆಂಟ್ ಆಗ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ ಕ್ಲಿನಿಕ್ ಗೆ ಒಂದು ಹುಡುಗ ಬರ್ತಾನೆ. ಈ ಹುಡುಗ ಬೇರೆ ಯಾರು ಅಲ್ಲ ನಮ್ ಹೀರೋ ಜೊತೆ ಗೇಮ್ ಆಡ್ತಾ ಇರ್ತಾನಲ್ವಾ ಅವನೇ. ಮುಂದ್ಗಡೆ ಏನೋ ಒಂದು ಗೇಮ್ ಸೆಂಟರ್ ತರ ಸೆಟಪ್ ಎಲ್ಲ ಮಾಡಿರ್ತಾರೆ. ಅದನ್ನ ನಂಬಿ ಪಾಪ ಈ ಹುಡುಗನು ಒಳಗಡೆ ಹೋದ. ನೋಡಿದ್ರೆ ಒಂದು ಡೆಂಟಲ್ ಕ್ಲಿನಿಕ್, ನೀನೇನ್ ನನ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ, ಫ್ರೀಯಾಗಿ ನಾವು ಸರ್ವಿಸ್ ಮಾಡ್ತೀವಿ ಬಾ ಅಂತ ಹೇಳಿ ಕರ್ಕೊಂಡೋಗಿ ಅವನಿಗೆ ಹಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಹಂಗೆ ಸ್ವಲ್ಪ ದಿನಗಳು ಸಾಕ್ತಾ ಇರುತ್ತೆ. ನಮ್ ಹೀರೋಯಿನ್ ಸತ್ತಂಗೆ ಅವ್ರ ಫ್ರೆಂಡ್ಗೆ ಫೀಲ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಖುಷಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ, ಜೊತೆಗೆ ಓಡಾಡ್ತಾರೆ. ನಮ್ ಹೀರೋಯಿನ್ ಜೊತೆ ನಮ್ ಹೀರೋ ಹೆಂಗಿದ್ನೋ ಇವಾಗ ಅವ್ರ ಫ್ರೆಂಡ್ ಜೊತೆ ಆತರ ನಮ್ ಹೀರೋಯಿನ್ ಇದ್ದಾಳೆ. ಅಷ್ಟೇ ಅಲ್ಲದೆ ಅವ್ರ ಗ್ಯಾರೇಜ್ ನ ಕೂಡ ಮತ್ತೆ ಓಪನ್ ಮಾಡಿ ಗ್ಯಾರೇಜ್ ಅಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾಳೆ. ಅವ್ರ ಫ್ರೆಂಡ್ ಬಂದು ಕೇಳ್ತಾಳೆ, ಏನೇ ನಿನ್ ಪಡ ನಿತ್ರ ಗ್ಯಾರೇಜ್ ಓಪನ್ ಮಾಡ್ಕೊಂಡಿದ್ಯಾ, ಯಾರಾದ್ರೂ ನೋಡಿದ್ರೆ ಏನಾದ್ರು ಅನ್ಕೊಳಲ್ವಾ, ಸತ್ತಿರೋಳು ಹೆಂಗ್ ಬದುಕ್ ಬಂದ್ಲು ಅಂತಂದಾಗ ನೀನೇನು ಭಯ ಪಡ್ಬೇಡ, ನನ್ ಒರಿಜಿನಲ್ ರೂಪ ನಿನಗ್ ಮಾತ್ರನೇ ಕಾಣಿಸೋದು, ಬೇರೆಯವ್ರ ಕಣಿಗೆ ನಾನು ಬೇರೆ ಹುಡುಗಿ ತರ ಕಾಣಿಸ್ತೀನಿ, ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ದಿಢೀರ್ ಅಂತ ಅವಾಗ ಆ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ಗೋಸ್ಕರ ಹಾರ್ಟ್ ದೆಲ್ಲ ಮಾಡಿ ಅವಳ ಹೆಸರನ್ನೆಲ್ಲ ಹಾಕಿ ಮಾಡಿರ್ತಾನಲ್ಲ ಆತರ ಎಲ್ಲ ಬರ್ತಾ ಇರುತ್ತೆ. ಇದನ್ನ ನೋಡಿ ಅವಳಿಗೆ ತುಂಬಾನೇ ಅಳು ಬಂದ್ಬಿಡ್ತು. ನಮ್ ಹೀರೋ
ನೆನಪೇ ಜಾಸ್ತಿ ಬರ್ತಾ ಇರೋದು ಅವಳಿಗೆ. ಆಮೇಲೆ ಒಂದಿನ ಹಂಗೆ ಅವ್ರಿಬ್ರು ಕುತ್ಕೊಂಡ್ ಮಾತಾಡ್ತಾ ಇರುವಾಗ ಇದು ನನ್ 3ನೇ ವಿಶ್ ಕೇಳೋ ಟೈಮ್ ಕಣೆ ಅಂದಾಗ ಇವಳು ಇಲ್ಲ ಬೇಡ ಬೇಡ ಕೇಳ್ಬೇಡ ಅಂತ ಇದ್ರೆ ಕೂಡ ಇವಳು 3ನೇ ವಿಶ್ ನ ಕೇಳ್ಬಿಟ್ಲು. ನೀನ್ ಜೀವನ ಪರ್ಯಂತ ತುಂಬಾ ಸಂತೋಷವಾಗಿರ್ಬೇಕು ಕಣೆ, ಎಲ್ಲಾ ಸಂತೋಷ ನಿನ್ ಸ್ವಂತ ಆಗ್ಲಿ ಅಂತ ನನ್ನ 3ನೇ ವಿಶ್ ಅಂತ ಹೇಳಿದ ತಕ್ಷಣ ಆಸೆ ನೆರವೇರ್ಪಟ್ಬಿಡ್ತು. ಆದ್ರೆ ನೆರವೇರಿದ ತಕ್ಷಣ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ಗೆ ಹೀರೋಯಿನ್ ಯಾರಂತಾನೆ ಗೊತ್ತಾಗ್ಲಿಲ್ಲ. ಯಾರನ್ನೋ ಡಿಕ್ಕಿ ಹೊಡ್ಕೊಂಡು ಹೋಗೋ ತರ ಹೊಡ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಇದರಿಂದ ನಮ್ ಹೀರೋಯಿನ್ ಅರ್ಥ ಆಗೋಯ್ತು ನಮ್ ಹೀರೋಯಿನ್ ಸತ್ ಮೇಲೆ ಮತ್ತೆ ಬಂದಿದ್ದು ಒಂದು ಜೀನಿ ಆಗಿ ಬಂದಿದ್ದು, ಇವಳು ವಿಶ್ ನ ನೆರವೇರಿಸಿದ್ದು ಅಂತ ಅವಳಿಗೆ ಏನು ನೆನಪೇ ಇಲ್ಲ. ಮತ್ತೆ ನಮ್ ಹೀರೋಯಿನ್ ಒಂಟಿ ಆಗ್ಬಿಟ್ಲು. ಈ ತರನೇ ಒಂದ್ ಸ್ವಲ್ಪ ದಿನ ಹೋಗುತ್ತೆ. ಆ ಟೈಮಲ್ಲಿ ನ್ಯೂಸ್ ಅಲ್ಲಿ ಒಂದು ಪ್ಲೇ ಮಾಡ್ತಾ ಇದಾರೆ, ಒಂದು ನ್ಯೂಸ್ ಬರ್ತಾ ಇರುತ್ತೆ. ಏನಂದ್ರೆ ನಮ್ಮ ಹೀರೋ ಬಂದು ಮಣ್ಣೊಳಗಡೆ ಇರ್ಬೇಕಾದ್ರೆ ಅಂದ್ರೆ 1000 ವರ್ಷ ಇದ್ರಲ್ಲಿ ಬಂದಿ ಆಗಿದ್ದಲ್ವಾ ದೀಪದಲ್ಲಿ, ಅವಾಗ ಬಬ್ಲು ಬಂದು ನಮ್ ಹೀರೋಯಿನ್ ಹುಡ್ಕೋದಕ್ಕೋಸ್ಕರ ಒಂದು ಫೋಟೋನ ಮಾಡ್ಕೊಂಡು ಹೋಗಿದ್ದ ಅಲ್ವಾ. ಈ ತರ ಫೋಟೋ ಸುಮಾರು ವರ್ಷಗಳ ಹಿಂದೆ ನಮ್ಗೆ ಸಿಕ್ಕಿದೆ, ಇದು ಆ ಕಾಲದಲ್ಲಿ ಯೂಸ್ ಮಾಡಿರೋ ಒಂದು ಫೋಟೋ ಅಂತ ಹೇಳಿ ಅದನ್ನೇನೋ ಒಂದು ದೊಡ್ಡ ಅಪರೂಪ ಅನ್ನೋ ತರ ತೋರಿಸ್ತಾ ಇರ್ತಾರೆ ನ್ಯೂಸ್ ಅಲ್ಲಿ. ಇನ್ನೇನು ಆಮೇಲೆ ನಮ್ ಹೀರೋಯಿನ್ ಕೂಡ ಇವಾಗ ಜೀನಿ ಆಗಿರೋದ್ರಿಂದ ಅವಳ ದೀಪ ಅವ್ರವ್ರ ಕೈಗೆ ಸಿಗ್ತಾ ಇರುತ್ತಲ್ಲ. ಆದ್ರೆ ಇವಾಗ ಇನ್ನೊಬ್ರು ಕೈ ಕೂಡ ಸಿಕ್ಕಿದೆ. ಸೂಪರ್ ಮಾರ್ಕೆಟ್ ಅಲ್ಲಿರೋ ಮ್ಯಾನೇಜರ್ ಅಂತ ಒಬ್ಳಿದ್ಲಲ್ವಾ, ಅವಳಿಗೆ ಸಿಕ್ಕಿರೋದು. ನಮ್ ಹೀರೋಯಿನ್ ಬಂದ ಅವಳ ರೂಲ್ಸ್ ಎಲ್ಲ ಹೇಳಿದಾದ್ಮೇಲೆ ನಮ್ ಸೂಪರ್ ಮಾರ್ಕೆಟ್ ಅಲ್ಲಿ ಈ ನಡುವೆ ವ್ಯಾಪಾರ ತುಂಬಾ ಕಡಿಮೆ ಆಗ್ತಿದೆ. ಸೊ ವ್ಯಾಪಾರ ಜಾಸ್ತಿ ಆಗ್ಬೇಕು, ಆ ವ್ಯಾಪಾರ ನನ್ ಮುಖಾಂತರ ಆಗ್ಬೇಕು, ಅದಕ್ಕೇನಾದ್ರೂ ಐಡಿಯಾ ಇದ್ರೆ ಕೊಡಿ ಅಂದಾಗ ಓಕೆ ನಿನ್ ಆಸೆ ನೆರವೇರ್ಪಟ್ಟಿದೆ, ಸುಮಾರು ಆಫರ್ಸ್ ಎಲ್ಲ ನೀವು ಮಾಡಿ ಈ ತರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿ ಅಂದಾಗ ಓಕೆ ಅಂತ ಹೇಳಿದ್ಲು. ಅಷ್ಟೆಲ್ಲರೂ ಸ್ವಲ್ಪ ಶಾಕಿಂಗ್ ಕೂಡ ಇರುತ್ತೆ, ಈ ಐಡಿಯಾ ನನಗೆ ಯಾಕೆ ಬಂದಿಲ್ಲ ಅಂತ, ಅದಕ್ಕೋಸ್ಕರ ಒಂದು ವಿಷ್ನ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ಇರುತ್ತೆ. ಹಿಂಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಒಂದು ಪಾರ್ಟ್ ಅಲ್ಲಿ ನೋಡಿರ್ತೀವಿ ಅವ್ರಿಬ್ರು ಅಂದ್ರೆ ಪಿಂಕಿಶ್ ಆಗಿ ಹೂವೆಲ್ಲ ಬೀಳ್ತಾ ಇರುವಾಗ ತೋಟದಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಆ ಜಾಗದಲ್ಲಿ ನಿಂತ್ಕೊಂಡು ಅಂದ್ರೆ ಏನು ಮತ್ತೆ ಒಂಟಿ ಆಗ್ಬಿಟ್ಲಲ್ವಾ, ಯಾವಾಗಿದ್ರು ನಾನು ಒಂಟಿಯಾಗೆ ಇರ್ಬೇಕೇನೋ, ಈ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ರೊಮ್ಯಾಂಟಿಕ್ ಆಗಿದೆ, ಈ ಟೈಮಲ್ಲಿ ಅವನಿದ್ದು ನನ್ಗೊಂದ್ ಕಿಸ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ತಾ ಹೇಳಿ ಕೂಡ ಅವ್ಳ ಬಾಯಿ ಮುಚ್ಚಿಲ್ಲ. ದಿಢೀರ್ ಅಂತ ಎಲ್ಲಿಂದ ನಮ್ ಹೀರೋ ಪ್ರತ್ಯಕ್ಷ ಆದ್ನೋ ಬಂದು ಲಚಕ್ ಅಂತ ಒಂದ್ ಕಿಸ್ ನ ಕೊಟ್ಬಿಟ್ಟ. ಇವಳಿಗೆ ಸಖತ್ ಶಾಕು, ನೀನ್ ಹೆಂಗೋ ಮತ್ತೆ ಇಲ್ಲಿ ಅಂತ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋನ ನೋಡಿ ಸಖತ್ ಸಂತೋಷ ಪಟ್ಬಿಟ್ಲು, ಜೋರಾಗಿ ಕಿರ್ಚ್ತಾಳೆ, ಹಗ್ ಮಾಡ್ಕೊಂತಾಳೆ. ನೀನ್ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆ, ಬಟ್ ಹೆಂಗ್ ನೀನ್ ಬಂದೆ ಅಂತ ಕೇಳಿದಾಗ ನಿನ್ನ ನೋಡಕ್ಕಂತಾನೆ ಬಂದೆ, ಇನ್ಮೇಲೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ ಅಂತ. ಅವಾಗ ಇವಳಿಗೊಂದು ವಿಷಯ ಫ್ಲಾಶ್ ಆಗುತ್ತೆ. ನಮ್ ಹೀರೋನ್ ಅವ್ರ ಫ್ರೆಂಡ್ ಲಾಸ್ಟ್ ವಿಶ್ ಕೇಳಿದ್ಲಲ್ವಾ, ನೀನು ಜೀವನ ಪರ್ಯಂತ ಸಂತೋಷವಾಗಿರ್ಬೇಕು ಅಂತ. ಇವಳು ಸಂತೋಷವಾಗಿರ್ಬೇಕಂದ್ರೆ ನಮ್ ಹೀರೋ ಜೊತೆಗಿರ್ಬೇಕಲ್ವಾ, ಮೋಸ್ಟ್ಲಿ ಅದರಿಂದ ಏನಾದ್ರೂ ನೆರವೇರ್ತಾ ಅಂತ ಇವಳಿಗೆ ಗೊತ್ತಿಲ್ಲ. ತುಂಬಾ ಖುಷಿ ಪಡ್ತಾಳೆ. ಅಷ್ಟೇ ಅಲ್ಲ, ಇವಾಗ ನಾನು ಕೂಡ ಒಂದು ಜೀನಿ ಆಗ್ಬಿಟ್ಟಿದೀನಿ ಗೊತ್ತಾ, ನಿನಗ್ ಮಾತ್ರನೇನಾ ಮ್ಯಾಜಿಕ್ ಎಲ್ಲ ಮಾಡಕ್ ಬರೋದು, ನಾನು ಮಾಡ್ತೀನಿ ಅಂತ ಅವಳ ಕೈ ನಂಗೆ ಪಟಕ್ ಪಟಕ್ ಅಂತ ಹೊಡೆದಾಕ್ಬಿಟ್ಟ ಕೈನ ಇಟ್ಕೊಂಡು ಹಂಗೆ ಹೆಂಗೆ ಅಂತ ಶೋ ತೋರಿಸ್ತಿದ್ರು. ಅವ್ನಿಗೊಂಥರ ಭಯ ಆಗೋಯ್ತು, ಏನೇ ಮಾಡ್ತಾ ಇದೀಯ ನೀನು ಅಂತ. ಏನೇ ಆದ್ರೂನು ಅಂದ್ರೆ ಇವಳು ಜೀನಿ ಆಗಿದ್ರೆ ಕೂಡ ಇವಳು ಸೈಕೋತನ ಅನ್ನೋದು ಏನಿದೆಯೋ ಅದು ಡೈರೆಕ್ಟ್ ಆಗಿ ಬ್ಲಡ್ ಅಲ್ಲಿ ಫುಲ್ ಆಗಿ ಡೀಪ್ ಆಗಿ ಇಳಿದು ಬಿಟ್ಟಿದೆ, ಅದನ್ನ ಮಾತ್ರ ಇವಳು ಮಾಡ್ಕೊಳ್ಳೋದಿಲ್ಲ ಅಂತ. ಅಷ್ಟೇ ಅಲ್ಲ, ಇವ್ರಿಬ್ರು ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಯ್ಯನ್ ಬಂದು ನಮ್ ಹೀರೋನ ಅಜ್ಜಿ ಸತ್ತಾಗ ಆತ್ಮನ ಕರ್ಕೊಂಡು ಹೋಗ್ತಿರ್ತಾರಲ್ವಾ, ಅವ್ರು ಬಂದು ನಾ ಸ್ವರ್ಗಕ್ಕೆ ಹೋಗಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ, ಭೂಮಿಯಲ್ಲೇ ಸುತ್ತಾ ಇರ್ತಾರೆ. ಇವನ್ಗ ಸುಸ್ತಾಗೋಯ್ತವ್ರ ಹಿಂದ್ಗಡೆ ತಿರ್ಗಿ ಯಾರಾದ್ರೂ ಸತ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನಾನ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ್ರು ನೀವು ಬರಲ್ಲ ಅಂತೀರಾ, ನಿಮ್ಗಂತದ್ ಏನ್ ಬೇಕು ಅಂದಾಗ ನನ್ ಮೊಮ್ಮಗಳು ಈ ತರ ಭೂಮಿಯಲ್ಲಿ ಕಷ್ಟ ಪಡ್ತಾ ಇದ್ರೆ ಅವಳು ಅದನ್ನ ನೋಡ್ಕೊಂಡು ನಾ ಸ್ವರ್ಗಕ್ಕೆ ಹೋಗಕ್ಕಾಗುತ್ತಾ, ನನ್ ಮೊಮ್ಮಗಳು ಯಾವಾಗ ಸಂತೋಷವಾಗಿರ್ತಾಳೋ ನಾನು ಅವಾಗೆ ಇಲ್ಲಿಂದ ಹೋಗೋದು ಅಂತ ಅವ್ರ ಹಠ. ಆ ಟೈಮಲ್ಲಿ ಡೈರೆಕ್ಟ್ ಆಗಿ ದೇವ್ರು ಹಯ್ಯನ್ ಹತ್ರ ಮಾತಾಡ್ತಾರೆ. ಏನ್ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ದೇವ್ರೆ ಆತರ ಎಲ್ಲ ಮಾಡಕ್ಕಾಗಲ್ಲ ಅಂದಾಗ ದೇವ್ರಾಗಿರೋ ನಾನೇ ಹೇಳ್ತಾ ಇದೀನಿ ಮುಚ್ಕೊಂಡ್ ಮಾಡೋ ಅಂತ ಬೈತಾರೆ. ಆಮೇಲೆ ಇವನು ನಮ್ ಹೀರೋ ದೀಪ ಅಂದ್ರೆ ನಮ್ ಹೀರೋನ ಕಡ್ದಾಕ್ಬಿಟ್ಟಿದ್ದಲ್ವಾ, ಆ ಜಾಗದಲ್ಲಿ ಹೋಗಿ ನಿಂತಿದ್ದಾನೆ. ಏನಂದ್ರೆ ನಮ್ ಹೀರೋಯಿನ್ ಸಂತೋಷವಾಗಿರ್ಬೇಕು ಅಂತಂದ್ರೆ ನಮ್ ಹೀರೋ ಇದ್ರೆ ಮಾತ್ರ ತಾನೇ ಸಾಧ್ಯ. ಅದರಿಂದ ಮತ್ತೆ ನಮ್ ಹೀರೋಗೆ ಪ್ರಾಣನ ಕೊಟ್ಟಿರ್ತಾನೆ. ಆ ದೀಪನ ತಗೊಂಡ್ ಬಂದು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕ್ದಾಗ ಅಲ್ಲಿರೋರು ಯಾರೋ ಆ ದೀಪನ ಎತ್ಕೊಂಡಿರ್ತಾರೆ. ಹಂಗೆ ನಮ್ ಹೀರೋ ಮತ್ತೆ ಬದುಕಿ ಬಂದಿರೋದು. ಇನ್ ಇವ್ರಿಬ್ಬರಿಗೆ ಇನ್ನು ನಾನ್ ಸ್ಟಾಪ್ ಲವ್ ಅಂತಾನೆ ಹೇಳ್ಬೋದಲ್ವಾ, ಎಂಡೇ ಇಲ್ದಿರೋ ಲವ್ ಅಂತ ಕೂಡ ಹೇಳ್ಬೋದು. ಜೀನಿಯಾಗಿ ಇದ್ಕೊಂಡೆ ಒಂದು ಮನುಷ್ಯನ ಬದುಕ್ನ ಬದುಕ್ತಾ ಇದಾರೆ. ಎಷ್ಟೇ ಜೀನಿಗಳಾದ್ರೆ ಕೂಡ ಅವರ ಒಂದು ಸ್ವಾರ್ಥಕ್ಕೆ ಅವರ ಒಂದು ಆಸೆಗೆ ಅವ್ರ ಪವರ್ನ ಯೂಸ್ ಮಾಡ್ಕೊಳಕ್ ಆಗಲ್ವಲ್ಲ. ಭೂಮಿ ಮೇಲೆ ಬದುಕ್ಬೇಕಂದ್ರೆ ಮುಖ್ಯವಾಗಿ ದುಡ್ಡು ಬೇಕಲ್ವಾ, ಅದಕ್ಕೆ ಅವ್ರು ಸಂಪಾದನೆ ಮಾಡ್ಲೇಬೇಕು. ಸೊ ನಮ್ ಹೀರೋ ಬಾಬಾ ಇಂತ ಜಾಗಕ್ಕೆ ಹೋಗೋಣ ಬಾ, ಅಲ್ಲಿ ಕ್ಯಾಬೇಜ್ ಎಲ್ಲ ಕಟ್ ಮಾಡಕ್ಕೆ ಕೆಲಸ ಕರ್ಕೊಂಡು ಹೋಗ್ತಾರೆ ಅಂತ ಇವ್ನು ಹೋಗಿ ಕೂತಿರ್ತಾನೆ. ಅಲ್ಲಿ ನಮ್ ಹೀರೋ ನಿಂತ್ಕೊಂಡಿದ್ರೆ ನೀನ್ ಹಂಗ್ ನಿಂತ್ಕೊಂಡೇ ಇರ್ಬೇಕು, ಬಾ ನನ್ ಪಕ್ಕದಲ್ಲಿ ಕೂತ್ಕೋ, ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿ ಪಕ್ಕದಲ್ಲಿ ಇರೋರೆಲ್ಲ ನಮ್ ಹೀರೋ ನೋಡ್ಬಿಟ್ಟು ಅಯ್ಯೋ ಪಾಪ ಚಿಕ್ಕ ವಯಸ್ಸು ಹುಡುಗ, ಆದ್ರೆ ನೋಡು ಸುಮ್ನೆ ಗಾಳಿಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಮಾತಾಡ್ಕೊಂತಾರೆ. ನಮ್ ಹೀರೋನ ಮೆಂಟಲ್ ತರ ನೋಡ್ತಾ ಇದಾರೆ. ಯಾಕಂದ್ರೆ ಇವಾಗ ಅಲ್ಲಿ ನಮ್ ಹೀರೋಯಿನ್ ನಮ್ ಹೀರೋ ಕಣ್ಣಗ್ ಮಾತ್ರನೇ ಕಾಣಿಸ್ತಾ ಇರೋದು. ಅಯ್ಯೋ ನನ್ನೇ ಈ ತರ ಟ್ರಿಕ್ ಮಾಡ್ತಿ ಅಂದಾಗ ಎಷ್ಟು ಸತಿ ನೀನ್ ನನ್ಗೆ ಈ ತರ ಮಾಡಿಲ್ಲ, ಅದೇ ನಿನ್ಗೂ ಅದು ಗೊತ್ತಾಗ್ಲಿ ಅಂತ ನಾನು ಈ ತರ ಮಾಡ್ದೆ. ಮತ್ತೆ ಕಷ್ಟ ಪಡ್ಬೇಕು ಅಂತಂದ್ರೆ ದುಡ್ಡು ಬೇಕು ನಿಜ, ಅದಕ್ಕಂತ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಏನಿಲ್ವಲ್ಲ, ನನ್ನ ಹತ್ರ ತುಂಬಾ ದುಡ್ಡಿದೆ ಅಂದಾಗ ಇವ್ನಿಗೆ ಸಕ್ಕ ಶೋಕಿನ ದುಡ್ಡಿದ್ಯಾ ಎಲ್ಲಿಂದ ಬಂತು ಅಂದಾಗ ಅದೇ ಅವತ್ತು ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಕೊಟ್ಟಿದ್ಲಲ್ವಾ ದುಡ್ಡನ್ನ, ಆದ್ರೆ ಇವಳು ಮಣ್ಣು ಹಗ್ದು ಇಟ್ಬಿಟ್ಟಿದ್ಲಲ್ಲ, ಆ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ತಾಳೆ. ನೋಡ್ದಾ ಎಷ್ಟೊಂದು ದುಡ್ಡಿದೆ ಅಂದಾಗ ನಮ್ ಹೀರೋ ಅದನ್ನ ನೋಡ್ಬಿಟ್ಟು ಆಹಾ ಎಷ್ಟೊಂದು ದುಡ್ಡಿದೆ, ಪ್ಲೀಸ್ ನನ್ಗೊಂದೇ ಒಂದು ಕಟ್ಟು ಕೊಡು ಅಂದಾಗ ದುಡ್ಡು ಅನ್ನೋದು ಏನು ನೀರ್ ತರ ಅಂತ ಅನ್ಕೊಂಡಿದ್ಯಾ ಖರ್ಚು ಮಾಡೋದಕ್ಕೆ, ನೋಡಿ ಖರ್ಚು ಮಾಡ್ಬೇಕು, ಕೊಡಿ ಕಡೆ ಅಂತ ಹೇಳಿ ಕಿತ್ಕೊಂತಾಳೆ. ಕರೆಕ್ಟ್ ಆಗಿ ಆ ಟೈಮಲ್ಲಿ ನಮ್ ಹೀರೋಗೆ ಆ ಲೈಟ್ ಗ್ಲೋ ಆಗುತ್ತೆ. ಅಂದ್ರೆ ಯಾರಿಗೋ ಮತ್ತೆ ಒಂದು ದೀಪ ಸಿಕ್ಕಿದ್ಯೇನೋ, ನನ್ಗೆ ಹೋಗೋ ಟೈಮ್ ಬಂತು, ನಾನು ಹೋಗಿ ಅವ್ರ ಆಸೆನ ನೆರವೇರಿಸ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ, ಹೋಗ್ತಾ ಒಂದು ಕಟ್ನ ತಗೊಂಡೋಗ್ತೀನಿ, ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಈಗ
ದೀಪ ಸಿಕ್ಕಿರೋದು ಯಾವ್ದೋ ಹೋಟ್ಲಲ್ಲಿ ಒಂದು ಹುಡುಗಿಗೆ ಅಂತ ಕಾಣಿಸುತ್ತೆ. ಈ ಹುಡುಗಿನ ನೋಡೋದಕ್ಕೆ ಆ ಯೂಟ್ಯೂಬರ್ ಹುಡುಗಿ ತರನೇ ಇಲ್ಲ. ಹೋಗಿ ಆ ಹುಡುಗಿ ಹತ್ರ ಇವನ ರೂಲ್ಸ್ ಎಲ್ಲ ಹೇಳ್ತಾನೆ. ನಾನೊಂದು ಜೀನಿ, ನಿನ್ನ 3 ವಿಶ್ ನ ನೆರವೇರಿಸ್ತೀನಿ. ಅದಲ್ಲಿ 2 ಕಂಡೀಷನ್ ಇದೆ. ಒಂದು, ನೀನು ಫ್ಯೂಚರ್ ಹೋಗಕ್ಕಾಗಲ್ಲ, ಮತ್ತೆ ಸತ್ತಿರೋರ್ನ ಬದುಕ್ಸಕ್ಕಾಗಲ್ಲ. ನಂದು ಸ್ಪೆಷಲ್ ಆಗಿ ಒಂದು ಕಂಡೀಷನ್ ಇದೆ. ಸಾವೇ ಇಲ್ದಿರೋ ಬದುಕ್ ಬೇಕು ಅಂತ ಮಾತ್ರ ನೀನ್ ಕೇಳ್ಬೇಡ. ಅದ್ರ ಹಿಂದ್ಗಡೆ ಬರೋ ಪ್ರಾಬ್ಲಮ್ಸ್ ನ ನಿನ್ ಕೈಲಿ ಫೇಸ್ ಮಾಡಕ್ಕಾಗಲ್ಲ, ನನ್ ಕೈಲೂ ಫೇಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇವನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವ್ನ ಹತ್ರ ಹೇಳ್ತಾ ಇರೋದು. ಇವಾಗ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು, ನಮ್ ಹೀರೋ ದೀಪದ ಒಳಗಡೆನೆ ಇರೋದು. ಸಖತ್ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಇವಳು ತುಂಬಾ ಕಾಸ್ಟ್ಲಿ ಶಾಂಪು ತಗೊಂಡ್ ಬಂದಿಟ್ರೆ ಒಂದೇ ದಿನದಲ್ಲಿ 1 ಬಾಟಲ್ ಶಾಂಪು ಖಾಲಿ ಮಾಡಿರ್ತಾನೆ. ಅಯ್ಯೋ ನಿನ್ನ, ನಾನು ಎಷ್ಟು ದುಡ್ಡು ಖರ್ಚು ಮಾಡಿ ತಗೊಂಡ್ ಬಂದ್ರೆ ಈ ತರ ಖರ್ಚು ಮಾಡ್ತಾ ಇದ್ದೀರಿ ಇರುತ್ತೆ ಹೇಳಿ ನಮ್ ಹೀರೋನ ಓಡಿಸಿ ಹೊಡಿತಾಳೆ. ನಮ್ ಹೀರೋ ಕೂದಲು ಮತ್ತೆ ಅಷ್ಟು ಉದ್ದ ಬೆಳೆದಿರುತ್ತೆ. ಏನಕ್ಕೆ ಅಂತ ನೋಡಿದ್ರೆ ಬಬ್ಲುನ ಕರೆಯೋದಕ್ಕೋಸ್ಕರ. ಇದಕ್ ಮುಂಚೆನೆ ನಮ್ ಹೀರೋ ಆ ಕೂದಲ್ನ ಇಟ್ಟೆ ಬಬ್ಲುನ ಕರೆದಿದ್ದು. ಸೊ ಇವಾಗ ಮತ್ತೆ ಕೂದಲ ಇಷ್ಟುದ್ದ ಬೆಳೆಸ್ಕೊಂಡು ನಮ್ ಬಬ್ಲುನ ಮತ್ತೆ ಸೃಷ್ಟಿ ಮಾಡಿದ್ರು. ಅವನ್ಗ ಸಖತ್ ಶಾಕ್ ಆಗೋಯ್ತು. ನಾನ್ ಸತ್ಯವಾಗ್ಲು ಅನ್ಕೊಂಡಿರ್ಲಿಲ್ಲ ನಿಮ್ನ ನೋಡ್ತೀನಿ ಅಂತ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಓಡೋಗಿ ಅವ್ರನ್ನ ಹಗ್ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾನೆ. ನೆಕ್ಸ್ಟ್ ಮಿನಿಟೇ ಓಡೋಗಿ ಹಯ್ಯನ್ ಕಾಲ್ನ ಇಟ್ಕೊಂಡು ಮತ್ತೆ ಕಚ್ತಾ ಇರ್ತಾನೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಗುಬೆ ಹುಡುಗಿನ ಹತ್ರ ನಾಶ ಮಾಡ್ತೀನಿ, ನೀನು ಮರದಗಳನ್ನ ಕರ್ಸು ಅಂತ. ಹಯ್ಯನ್ ಬಿಟ್ಬಿಡೋ ಅಂತ ಕೂಗ್ತಾ ಇದ್ರೆ ಕೂಡ ಇವ್ನ್ ಬಿಡ್ತಾ ಇಲ್ಲ. ಇವನ್ ಒಂದು ಟೆನ್ಷನ್ ಇಂದಾನೆ ಹಯ್ಯನ್ ಮತ್ತೆ ಗೂಬೆ ಹುಡುಗಿನೇ ಜಾಗಕ್ಕೆ ಬರೋ ತರ ಮಾಡ್ತಾನೆ. ಗೂಬೆ ಹುಡುಗಿ ಬರೋದಕ್ಕೆ ಮೂಲ ಕಾರಣ ಮೀನ್ಸ್ ಆ ಹೊಗೆಯಿಂದಾನೆ ಅವಳನ್ನ ಬರೋ ತರ ಮಾಡೋದು. ಇವಾಗ ಅವಳು ಕೂಡ ಬಂದ್ಲು. ಹೆಂಗೋ ಮತ್ತೆ ಇವರೆಲ್ಲ ಜೀನಿಗಳು ಹೊಸ ಪವರ್ ಇರೋರಾದ್ರೆ ಕೂಡ ಭೂಮಿ ಮೇಲೆನೆ ಬದುಕಿದ್ದಾರೆ. ಈ ತರ ವುಡ್ ಶಾಪ್ ಅಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಮೇಲೆ ಸಖತ್ ಕೋಪ ಬರುತ್ತೆ. ಯಾಕಂದ್ರೆ ಬಬ್ಲು ಆ ಟೈಮ್ ಅಲ್ಲಿ ಕಾಫಿ ಏನೋ ಮಾಡ್ಕೊಂಡ್ ಬಂದಿರ್ತಾನೆ. ಮಾಡ್ಕೊಂಡ್ ಬಂದ್ ಬಾಯ್ ಮಿಟ್ಕೊಂಡ್ ಸುಮ್ನೆ ಏನಾದ್ರು ಇದನ್ನ ಈ ಕಪ್ ಮೇಲೆ ಏನಕ್ಕೆ ಜೀನಿ ಅದು ಸ್ಮೆಲ್ ಬರ್ತಾ ಇದೆ. ಓ, ಆ ಟೈಮ್ ಅಲ್ಲಿ ಜೀನಿ ನಿಮ್ಗೆ ಕೊಟ್ಟಿದ್ ಕಾಫಿ ಕಪ್ ಇದೇನಾ ಯಜಮಾನ್ರೆ ಅಂತ ಕೇಳ್ಬಿಡ್ತನಾ. ಅಷ್ಟೇ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಅವಳ ಮೇಲೆ ಲವ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದೆ. ಅವ್ಳು ಕೊಟ್ಟಿರೋ ಕಪ್ನ ಇವಾಗವರೆಗೂ ನೀನು ಹುಷಾರಾಗಿ ಇಟ್ಕೊಂಡಿದ್ಯಾ ಅಂತ ಹೇಳಿ ನಮ್ ಹೀರೋನ ಓಡಿಸಿ ಹೊಡಿತಾ ಇರ್ತಾಳೆ. ಅವ್ನು ಇಲ್ಲ ಕಣೆ, ಹಂಗ ಕಣೆ, ಹಿಂಗ್ ಕಡೆ ಅಂತ ಹೇಳಿ ಓಡ್ತಾ ಇರ್ತಾನೆ. ಇವಾಗ ಲಾಸ್ಟ್ ಅಂಡ್ ಫೈನಲ್ ಸೀನ್ ನ ತೋರಿಸ್ತಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಆ ಡೆಸರ್ಟ್ ಗೆ ಹೋಗಿರ್ತಾಳಲ್ಲ ಒಂದು ಟೂರಿಸ್ಟ್ ಆಗಿ. ಆತರ ಇವಾಗ ಇದೇ ಡೆಸರ್ಟ್ ಗೆ ಕೆಲವರು ಟೂರಿಸ್ಟ್ ಗಳೆಲ್ಲ ಬಂದಿರ್ತಾರೆ. ಅಲ್ಲಿಗೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕೂಡ ಒಂದು ಟೂರಿಸ್ಟ್ ಆಗಿ ಬಂದಿದ್ದಾಳೆ. ನಮ್ ಹೀರೋಯಿನ್ ನೆನಪಲ್ಲಿ ಬಂದಿದ್ದಾಳೇನೋ ಮೋಸ್ಟ್ಲಿ ಪಾಪ. ಅಲ್ಲಿ ಮುಂದ್ಗಡೆ ಒಂದು ಸುಂಟ್ರಗಾಳಿ ತರ ಬಂದಿದೆ. ಡೆಸರ್ಟ್ ಅಲ್ಲೆಲ್ಲ ಬರುತ್ತಲ್ಲ ಆ ತರ ಬಂದಿದೆ. ಅದನ್ನ ಎಲ್ಲರೂ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಇವ್ರೇನ ಖುಷಿ ಪಡ್ತಿದ್ದಾರೆ ಅಂತ ನೋಡಿದ್ರೆ ಆ ಸುಂಟ್ರಗಾಳಿ ಒಳಗಡೆನೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಡ್ಯಾನ್ಸ್ ಆಡ್ತಾ ಇರೋದು. ಅದೇ ಬೇರೆಯವ್ರ ಕಡೆಗೆ ಸುಂಟ್ರಗಾಳಿ ತರ ಕಾಣಿಸ್ತಾ ಇರೋದು. ತುಂಬಾ ಚೆನ್ನಾಗಿ ತುಂಬಾ ಸಂತೋಷವಾಗಿ ಇವರಿಬ್ರು ಈ ತರ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಅಟ್ ಎ ಟೈಮ್ ಇಬ್ಬರಿಗೂ ಮೈಯಲ್ಲಿ ಅದು ಗ್ಲೋ ಆಗುತ್ತೆ, ಲೈಟ್ ಗ್ಲೋ ಆಗುತ್ತೆ. ಅಂದ್ರೆ ಇಬ್ಬರಿಗೂ ಹೊಸ ಓನರ್ ಸಿಕ್ಬಿಟ್ರು ಅಂತ ಅರ್ಥ. ಓಕೆ ಮಹಾರಾಣಿ ಅವರೇ, ನನ್ಗೆ ಹೊಸ ಓನರ್ ಸಿಕ್ಬಿಟ್ರು, ನನಗ್ ಅವ್ರ ಆಸೆನ ನೆರವೇರಿಸ್ಬಿಟ್ಟು ಬಂದ್ಬಿಡ್ತೀನಿ ಸೈಕೋ ಹುಡುಗಿ ಅಂತ ಹೇಳ್ಬಿಟ್ಟೋದ್ರೆ. ಓಕೆ, ನನಗ್ ಕೂಡ ಹೊಸ ಓನರ್ ಸಿಕ್ಬಿಟ್ರು, ಸೈತಾನ್ ನೀನು ಹೊಟ್ಟೋಗು ಅಂತ ಹೇಳಿ ಬೈದ್ಬಿಟ್ಟು ಇಬ್ರು ಹಂಗೆ ಈ ಕಡೆ ಆ ಕಡೆ ಹಾರ್ಕೊಂಡು ಹೋಗ್ತಾರೆ. ಇನ್ ಜೀವನ್ ಪರ್ಯಂತ ಇವ್ರು ಸಂತೋಷವಾಗಿ ಜೀನಿಗಳಾಗಿ ಅವರ ಲವ್ ಲೈಫ್ ನ ಕಂಟಿನ್ಯೂ ಮಾಡ್ತಾರೆ ಅಂತ ತೋರಿಸಿ ಈ ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ಅಪ್ಪಾಡಿ, ತುಂಬಾ ಚೆನ್ನಾಗಿತ್ತಲ್ವಾ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ನಿಜವಾಗ್ಲು. ಫಸ್ಟ್ ಆಫ್ ಆಲ್ ನಾನು ಕೇಳ್ಬೇಕಾಗಿರೋ ಕ್ವೆಶನ್ ಒಂದು, ಈ ಸೀರೀಸ್ ನ ನೋಡಿದ್ಮೇಲೆ ಇನ್ ಕೇಸ್ ನಿಮ್ಗೇನಾದ್ರೂ ಒಂದು ಜೀನಿ ಸಿಕ್ಕಿದ್ರೆ ನೀವೇನ್ ವಿಶ್ ನ ಕೇಳ್ತೀರಾ? 3 ವಿಶ್ ನೆನ್ಪಿರ್ಲಿ. 3 ವಿಶ್ ನ ಕೂಡ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇದೇ ಕ್ವೆಶನ್ ನೀವು ನನ್ನ ಕೇಳ್ತೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಸೊ ನಾನ್ ಕೇಳೋ ಫಸ್ಟ್ ವಿಶ್ ಅಂಡ್ ಓನ್ಲಿ 1 ವಿಶ್ ಅಂದ್ರೆ ನನಗೆ ವಿಶ್ ಅನ್ನೋದು ಕಂಪ್ಲೀಟ್ ಆಗ್ಲೇಬಾರ್ದು. ನಾನು ಆಸೆ ಪಟ್ಟಷ್ಟು ವಿಷಯಗಳು ನನಗೆ ಬರ್ತಾನೆ ಇರ್ಬೇಕು ಅಂತ ಕೇಳ್ತೀನಿ. ಅತಿ ಆಸೆ ಅಂತ ಅನ್ಕೊಳ್ತೀರಾ ಅಲ್ವಾ? ಆತರ ಏನು ಇಲ್ಲ, ಸುಮ್ನೆ ಹೇಳಿದೆ. ಏನು ನನ್ನ ಲೈಫ್ ಮತ್ತೆ ರೀಸೆಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ನನ್ನ ಸೆಕೆಂಡ್ ವಿಶ್ ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ಕೊಂತೀನಿ. ನಮ್ ಫ್ಯಾಮಿಲಿ ಅವ್ರಿಗೆ ನಾನು ಕಷ್ಟನೇ ಕೊಡ್ಬೇಡ ಅಂತ ನಾನು ಕೇಳಲ್ಲ. ಕಷ್ಟ ಕೊಟ್ರು ಅದನ್ನ ನಿಭಾಯಿಸೋಷ್ಟು ಶಕ್ತಿನ ಕೂಡ ಕೊಡು ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ಕಷ್ಟ ಇಲ್ದಿರೋ ಜೀವಿ ಯಾರು ಇಲ್ವಲ್ಲ. ಕಷ್ಟನ ಫೇಸ್ ಮಾಡಿದ್ರೇನೆ ನೆಕ್ಸ್ಟ್ ಸುಖ ಸಿಗೋದಕ್ಕೆ. ಸೊ ಡೈರೆಕ್ಟ್ ಆಗಿ ಸುಖ ಬೇಕು ಅಂದ್ರೆ ಅದು ಯಾವ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ನನ್ನ ಫ್ಯಾಮಿಲಿ ಅಂತ ಹೇಳಿದ್ದು ನನ್ ಮನೆಯವರು ಅಂತ ಮಾತ್ರ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನನ್ಗೆ ಫ್ಯಾಮಿಲಿ ತರಾನೇ ಅಲ್ವಾ. ಸೊ ಎಲ್ಲರಿಗೂ ಸೇರಿ ನಾನು ಹೇಳ್ತಾ ಇರೋದು. ಅಂಡ್ ನೆಕ್ಸ್ಟ್ ಥರ್ಡ್ ವಿಶ್ ಏನ್ ಕೇಳ್ಬೋದು? ಥರ್ಡ್ ವಿಶ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಏನಕ್ಕೋ ಅದನ್ನ ಪೆಂಡಿಂಗ್ ಇಟ್ಕೊಳ್ಳೋಣ, ನೋಡೋಣ ಅದು ನನ್ಗೆ ಯೂಸ್ ಮಾಡ್ಕೋಬೇಕಾ ಅಥವಾ ಬೇರೆಯವ್ರಿಗೆ ಕೊಡ್ಬೇಕಾ ಅಂತ. ಅಂಡ್ ನೀವೇನೆಲ್ಲ ಇಷ್ಟ ಪಡ್ತೀರಾ ಜೀನಿ ಸಿಕ್ಕಿದ್ರೆ ಅನ್ನೋದನ್ನ ನನಗೆ ಮರಿದೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅಂಡ್ ಈ ಸೀರೀಸ್ ಹೆಂಗಿತ್ತು, ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.